ಸೃಷ್ಟಿಕರ್ತನ ಉಂತೋಡು ಪಂಪಂಜನ ಕಲ್ಪನೆ ಮಲ್ತೇರ ಆನಿ ಎಂಕಲ್ ಉಮಿಕಲ್ ಕುಂಜ ಕೊಂಚ ಪವಿತ್ರವಾದ ಬೆಲೆ ಬತ್ತನು ಒಂಜಿ ಕಾರಣಿಕ ಬತ್ತನು ಎಂಕುಲ್ ಕೇನಂತನ ಚಿತ್ರನ ಕೇಳಿಕೆ ತೂವಂತನ ಚಿತ್ರನ ತೋರಿಕೆ ಏಪ ಎಂಕಲಿಗೆ ತೋಜಿನಿಂದ ಬಂಡ ಪರಶುರಾಮನ ಮೂರ್ತಿ ಆ ಉಮಿಕಲ್ ಕುಂಜಡ ಕುಲ್ಲುಣಿಗೆ ಉಂತುಡಿಗೆ ಪನ್ಪನ ವಿಚಾರ ಬತ್ತನ ಬಗ್ಗೆ ಎಂಕಲಿಗೆ ಸಂತೋಷ ಅಂಚಿತ್ತನ ಒಂಜಿ ಮಲ್ಲ ಮಹತ್ತರವಾದ ಚಿತ್ರ ಉದ್ದೇಶ ದಿವೊಂದು ಇನಿ ಕಾರ್ಕಳ ಕ್ಷೇತ್ರ ನಿಡಿ ಒಂಜಿ ರಾಜ್ಯ ರಾಷ್ಟ್ರ ಮಟ್ಟದ ಜನಕುಲು ಇನಿ ಕಾರ್ಕಳ ತೋಡು ಬಂದ ಅಪೇಕ್ಷೆ ದಿವೊಂದು ಇನ್ನು ಯಾನು ಎಂಕು ಓಟು ಕೊರನೆ ಚಿತ್ರನ ಕ್ಷೇತ್ರಡು ಎರಡ ಗೆಂದಾಯನ ಚಿತ್ರನ ಕ್ಷೇತ್ರಡು ಯಾನು ಕೆಲಸ ಮಲ್ಪನಾಗ ದಾನಾಣ ಒಂಜಿ ಸಾರ್ಥಕತದ ಬೇಲೆ ಅವಡು ಬನ್ನ ಉದ್ದೇಶ ದಿವೊಂದು ಮಲ್ತನ ಚಿತ್ರನ ಆ ಬೇಲೆ ಇನಿ ಪರಶುರಾಮ ಥೀಮ್ ಪಾರ್ಕ್ದ ಒಂಜಿ ಪ್ರವಾಸೋದ್ಯಮ ಕ್ಷೇತ್ರ ಆ ಕ್ಷೇತ್ರಕ್ಕೆ ಇನಿ ಬಂಗ ಒಂದುಂಡು ಆಯ್ತಾ ರುವಾರಿಲ ಆಯ್ನ ಚಿತ್ರ ಎಂಗಲ ಮಾತೇನ ಜನಪ್ರಿಯ ಶಾಸಕರ ಅಂಚಿನ ಸುನಿಲ್ ಕುಮಾರ್ ವೇದಿಕೆಗೆ ಬರಡು ಬಂದ ಎರಡು ಬಾರಿ ಪ್ರೀತಿ ವಿನಂತಿ ಮಲ್ತೊಂದಿಲ್ಲ. ಬಂಧುಲೆ ಇನ್ನು ಮಸ್ತು ಜನ ಎಕಡೆ ಬಂದ್ಲೆಕ್ಕನೆ ಕೇವಲ ಬೈಲೂರು ಯರ್ಲಪಾಡಿ ನೀರೇ ಕುಕ್ಕುಂದೂರು ಕಣಂಜಾರು ಪಳ್ಳಿಗೆ ಸೀಮಿತವಾಯಿನ ಹತ್ತು ಹಿರ್ಗಾನಗೆ ಸೀಮಿತವಾಯಿನ ವಿಚಾರ ಹತ್ತು ಒಂದಿಡೀ ಕಾರ್ಕಳ ತಾಲೂಕಿಗೆ ಸೀಮಿತವಾಯಿನ ವಿಚಾರ ಅವನ ಪ್ರವಾಸೋದ್ಯಮ ಕ್ಷೇತ್ರ ಸಂಪೂರ್ಣವಾದ ಪೂರ ಜನಗಳಿಗೆ ತೂಪಲೆಕ್ಕ ಆವಡ್ ಬಂದ ಇಟ್ಟಡು ಇನ್ನು ಆವಡೆ ಅವು ಮಲ್ಪೊಡೆ ವಾ ಉದ್ದೇಶಗಳ ಆಯ್ಕೆ ದಾನ ಅಡೆತಡೆ ನಿವಾರಣೆ ಅದು ಜಿಲ್ಲಾಡಳಿತ ಖಂಡಿತವಾದ ಆ ಕಾಮಗಾರಿನ ಪೂರ್ಣ ಮಲ್ತ ಸಾರ್ವಜನಿಕರಿಗೆ ಮುಕ್ತವಾದ ಅವಕಾಶ ಕಲ್ಪಿಸೋದು ಕೊಡುವ ಇಟ್ಟಡು ಐದು ಮಾತ ಒತ್ತಾಯ ಮಲ್ಪರೆಗೆ ಬಡಾದ ಸೇರಿದ ಚಿತ್ರನ ಮಾತ ಕಾರ್ಕಳ ತಾಲೂಕದ ಮೂಲದ ಬೆತೆ ಕರಡು ಬೈದನೆಗಳ ಮಾತ ಆತ್ಮೀಯ ಬಂಧುಗಳನ್ನೆಲ್ಲ ಯಾರು ಮೋಕೆಡು ಉಡಲ್ ದಿಂಜಿದ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಈ ಕಾರ್ಯಕ್ರಮ ಚಿತ್ರ ಮಾತ ಎಂಗಲ ಹಿರಿಯರನ್ನು ಮಾರ್ಗದರ್ಶಕರನ್ನು ಬೈದನ ಚಿತ್ರ ಮಾತ ಪ್ರೀತಿಪಾತ್ರರನ್ನೆಲ್ಲ ಸ್ವಾಗತ ಮಲ್ಪಡು ಬಂದು ಎಂಕಲ್ನ ಬೈಲೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಸಂದೀಪಣ್ಣೆ ದಯಮಾಲ್ತೀರ ಸ್ವಾಗತ ಮಲ್ಪಡು ಬಂದು ಕೇರಂದುಲ್ಲ. ಹಿರ್ಗಾನ ಪಂಚಾಯತ್ ಅಧ್ಯಕ್ಷರು ಏನು ಎಕಡೆ ಲೆತ್ತದೆ ದಯಮಾಲ್ತದ ಸುನೀತಕ್ಕ ವೇದಿಕೆಗೆ ಬರಡು ಬಂದು ವಿನಂತಿ ಮಲ್ಪೆ. ಪರಶುರಾಮ ಥೀಮ್ ಪಾರ್ಕ್ ಯರ್ಲಪ್ಪಾಡಿ ಬೈಲೂರು ಜನಾಗ್ರಹ ಸಭೆತ ವೇದಿಕೆ ಉಪಸ್ಥಿತರು ಉಪನಂಚಿತ್ನ ನಮ್ಮನ ನೆಚ್ಚಿನ ಶಾಸಕರು ಅಂಚನೆ ನಮ್ಮನ ಮಾಜಿ ಸಚಿವರಾಯನಂಚಿತ್ನ ಸುನೀಲ್ ಕುಮಾರ್ ಮೇರೆಗೆ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಮಹೇಶ್ ಶೆಟ್ರು ಕುಡ್ಪುಲಾಜ ಮೇರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಇನ್ನಿತ ಕಾರ್ಯಕ್ರಮದ ಸಂಚಾಲಕ ಆಯ್ನಂಚಿತ್ನ ಜನಾಗ್ರಹ ಸಭೆತ ಸಂಚಾಲಕ ಆಯ್ನಂಚಿತ್ನ ಸತೀಶ್ ಶೆಟ್ರು ಸಚರಣೆ ಅರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಅಣ್ಣು ಶೆಟ್ರಿಗೆ ಜಾರ್ಕಳ ಅಣ್ಣು ಶೆಟ್ರಿಗೆಲ್ಲ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಪ್ರಶಾಂತ್ ಶೆಟ್ರು ಜಾರ್ಕಳ ಮೆರೆಗ್ಲ ಗುತ್ತು ಮನೆ ಅರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಬೊಕ್ಕ ಮಹೇಶ್ ಶೆಣೆ ಬೈಲೂರು ಅರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಅಂಜನೆ ರಮೇಶ್ ಶೆಣೆ ಪ್ರಸಾದ್ ಕಾಮತ್ ಅರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಓಂಕಾರ್ ನಾಯ್ಕ್ ಮೇರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಪ್ರಶಾಂತ್ ಶೆಟ್ಟಿ ಗುತ್ತುಮನೆ ಅರೆಗ್ಲ ಸ್ವಾಗತ ಮಲ್ತೊಂದಿಲ್ಲ. ಅಂಜನೆ ನಾಲ್ ಪಂಚಾಯತಿದ ಅಧ್ಯಕ್ಷರನಾಗ್ಲು ಅಗಲೆಗ್ಲ ಒಟ್ಟಿಗೆ ಸ್ವಾಗತ ಮಲ್ತೊಂದಿಲ್ಲ. ಅಂಜನೆ ಇನ್ನು ಸೇರಿದಿನ ಪೂರ ಮುಲ್ಪ ಬೈಲೂರು ಮಹಾಶಕ್ತಿ ಕೇಂದ್ರ ವ್ಯಾಪ್ತಿದ ಆಜಿ ಪಂಚಾಯತಿ ವ್ಯಾಪ್ತಿದ ಪೂರ ನಮ್ಮನ ಊರ್ದಾಗಲೆಗೆ ಅಂಜನೆ ಬೇತೆ ಊರೋಡ್ದು ಬೈದಾಗಲೇ ಪೂರಾಗಲೆಗ್ಲ ಸ್ವಾಗತ ಮಲ್ತಂದು ಏನೋ ಸ್ವಾಗತ ಮುಗಿಪ. ಬಂಧುಲೆ ನಿಜವಾದ್ಲ ಈ ಒಂದು ಕಾರ್ಯಕ್ರಮ ಆವಡೇ ಪನ್ಪನ ಇಟ್ಟಡು ನಮ್ಮ ಸೇರ್ದ ದಾಯ ಪಂಡ ಆಗ್ರಹ ಮಲ್ಪರೆ ಈ ಕಾರ್ಯಕ್ರಮ ಆವಡೇ ಪನ್ಪನ ಆಗ್ರಹ ಮಲ್ಪರೆ ಈ ಒಂದು ಉದ್ದೇಶನು ಇನಿ ಸೇರ್ದನ ಚಿತ್ರ ಉದ್ದೇಶನು ಇನಿ ಸರ್ಕಾರ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಮುಟ್ಟವಡೊಂದಾಂಡ ಅದಕ್ಕೆ ವಿಶೇಷವಾದ ಕಾರಣಕರ್ತರು ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮ ಬೊಕ್ಕ ದೃಶ್ಯ ಮಾಧ್ಯಮದ ಮಿತ್ರರು ಅಕುಲು ನಂಗೆ ಬಹಳ ಒಂಜಿ ವಿಶೇಷವ ಒಂಜಿ ಕಾರಣಕರ್ತರು ಅಂಚಾದ ಈ ಒಂದು ಕಾರ್ಯಕ್ರಮಗೂ ಪತ್ರಿಕಾ ಮಾಧ್ಯಮದ ಮಾತ ಬಂದುಲ್ನಕ್ಲೇನು ದೃಶ್ಯ ಮಾಧ್ಯಮದ ಮಾತ ಬಂದುಲ್ನಕ್ಲೇನು ಎಂಗಳಿಗೆ ರಕ್ಷಣೆ ಕೊರ್ರೆ ಎಂಕಲ್ ಡಿಪುನ ಚಿತ್ರ ಆರಕ್ಷಕ ಠಾಣೆದ ಮಾತ ಸಿಬ್ಬಂದಿ ವರ್ಗದಕ್ಲೆಲ್ಲ ಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಪೆ.
ಈ ಕಾರ್ಯಕ್ರಮದ ಉದ್ದೇಶಗಳು ಪ್ರಾಸ್ತಾವಿಕವಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ಭಾಗದ ನಾಯಕರಂಜ ಸುಮಿತ್ ಶೆಟ್ಟರು ಪಾತ್ರ ಬಂದು ನಡ್ಕೇನಂದುಲೆ. बोलो भारत माता की, बोलो भारत माता की, बोलो भारत माता की, बोलो परशुराम महाराज की, बोलो परशुराम महाराज की. ಶ್ರೀ ಮಾರಿಯಮ್ಮ ದೇವರಿನ ಮನಸಾರ ಸ್ಮರಣ ಮಲ್ತೊಂದು ಮಾತ್ರೆಗ್ಲ ನನಾತ್ ಹೋರಾಟ ಮಲ್ಪರ ಶಕ್ತಿನ ಕೊರಡು ಪಂದಾರಡ ನಟೊಂದು ನಮಕ್ ಮಾತ್ರೆಗ್ಲ ಗೊತ್ತಿತ್ಲಕ್ಕೈನಿ ಜನಾಗ್ರಹ ಸಭೆತ ನಮ್ಮ ಮಾತೆರ್ಲ ಉಲ್ಲ ಈ ವೇದಿಕೆಡು ಉಪಸ್ಥಿತರುಪ್ಪನ ಈ ಸಭೆತ ಸಂಚಾಲಕಿಯರು ಆತ್ಮೀಯರು ಈ ಭಾಗದ ಹಿರಿಯರಾಯನ ಸಚ್ಚಿದಾನಂದ ಶೆಟ್ರೆ ವೇದಿಕೆಡುಪ್ಪನ ಪರಶುರಾಮ ಥೀಮ್ ಪಾರ್ಕ್ದ ರೂವಾರಿ ಅಂಚನೆ ಕಾರ್ಕಳದ ಅಭಿವೃದ್ಧಿದ ಹರಿಕಾರ್ಯರಾಯನ ಶ್ರೀ ವಿ ಸುನೀಲ್ ಕುಮಾರ್ ರೇ ನಮ್ಮನ ಮಾತಾ ಕಾರ್ಯಕ್ರಮಕ್ಕೆ ನಮ್ಮ ಗುಪ್ಪನ ನಮ್ಮನ ಶಕ್ತಿ ಮಹೇಶ್ ಶೆಟ್ರೆ ಪ್ರಸಾದ್ ಕಾಮತೆರೆ ಅಂಚನೆ ಎನ್ನ ಊರದ ಮಾತಾ ಬಂದುಲೆ ನಾಲ್ ಪಂಚಾಯತ್ ಅಧ್ಯಕ್ಷರ ಅಂಚನೆ ಎದುರು ಸೇರಿದ ಮಾತಾ ಪಕ್ಷದ ಕಾರ್ಯಕರ್ತರ ಅಂಚನೆ ಪರಶುರಾಮನ ಮಾತಾ ಭಕ್ತರೆ ಉದಯನ್ನೇ ಪಾತ್ರನಾಗ ಪೂರ ವಿಷಯನ ಪಂಡ್ಯದೆ ನಮಗ್ಲ ವಿಚಾರ ಪೂರ ಗೊತ್ತುಂಡು ವಾರೀತಿದ ವ್ಯವಸ್ಥೆ ಇಡೀ ಕಾರ್ಕಳ ತಾಲೂಕು ಆವೊಂದು ಬಂದ ವಿಚಾರ ಜಾಸ್ತಿ ಕನ್ನಡ ನಮಗ್ ಮಾತ್ರೆಗಳ ಗೊತ್ತುಂಟು ನಮ್ಮ ಐಟ್ ಬೇಜಾರು ಪಟ್ಟದ ಇನಿ ಕಾರ್ಕಳ ತಾಲೂಕು ಪೂರ ಕೊಲ್ಲ ಇನ್ನೇ ಬೈದ ನಮಗಿಂತ ನೆನಪಾಪಡು ಈ ಒಂದು ಸಭೆ ಪರಶುರಾಮ ಥೀಮ್ ಪಾರ್ಕ್ ನಮ್ಮ ಪರಶುರಾಮನ ಕಾರ್ಯಕ್ರಮವನ್ನು ಸೇರಿದ್ದ ಮಾತಾ ಗ್ರಾಮದ ಕಾರ್ಯಕರ್ತನ ನಿಂತಿದೆ ಪರಶುರಾಮನ ಕಾರ್ಯಕ್ರಮವನ್ನು ಬಾರಿ ಪೂರ್ಣ ಮಲ್ಕೊಂಡು ಸಚಿವರಾದಿತ್ಯರ ಶಾಸಕರವನ ಆಗ ಒಂದು ಕಲ್ಪನೆಗೆ ನಾವು ಮಾತೆಲ್ಲ ಬೆಂತಿನಗಳು ಆ ಕಾರ್ಯಕ್ರಮ ಪುರ್ಲಾವಡು ಬೈಲೂರ್ದ ಮಲೆಯಲ್ಲಿ ದೊಡ್ಡಗೂ ಕಾರ್ಕಳದ ಕುಡೊಂಜಿ ಗರಿವರ್ಕನ ಜೊತೆ ಕೆಲಸ ಪರಶುರಾಮ ಥೀಮ್ ಪಾರ್ಕ್ ನಾವು ಮಾತೆಲ್ಲ ಆದಿತ್ತು ಅಂಡ ಬಾರಿ ಬೇಜಾರ ಸಂಗತಿನ ಪಂಡ ಬಾರಿ ಸ್ಪೀಡ್ ದಿನ ಕಾರ್ಯಕ್ರಮ ಆಡ ಅದೇ ಸ್ಪೀಡ್ ಐತ ಅಪಪ್ರಚಾರ ಅವರ ಕರಿನ ಒಂಜಿ ವರ್ಷ ಮಿಂಚಿ ಅಪಪ್ರಚಾರ ನಿಮಿತ್ತ ಅಪಪ್ರಚಾರ ವಿಚಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಂದು ನಮ್ಮ ಮನಸ್ಸಲ್ಲಿ ಬೊಚ್ಚನ ವಿಷಯವನ್ನು ಬಂದನು ಜನಕಲ್ನ ವಿರುದ್ಧವಾದ ಜನಕರು ಆ ಕಾರ್ಯಕ್ರಮದ ವಿರುದ್ಧವಾದ ಪಾತ್ರ ಸಂಬಂಧಪಟ್ಟ ಕೆಲಸ ಕಾರ್ಕಳದ ಕಾಂಗ್ರೆಸ್ ಬಂದು ನಮಗೆ ಮಾದರಿ ಗೊತ್ತುಂಟು ಬಂದಲೆ ನಮ್ಮ ಒಂಜಿ ವಿಚಾರವನ್ನು ನೆನಪಿಡಿಯೋಡು ಪರಶುರಾಮ ಥೀಮ್ ಪಾರ್ಕ್ ಬಂದಾದ ಅದನ್ನ ಆ ಉಮಿಕಲ್ ಕುಂಜ ಅವು ಇಂಚೆ ಹೆಚ್ಚಿನ ಬಂಡ ಐಕ್ ನಡೆದು ಬರೋ ಸಾಧ್ಯತೆ ಇತ್ತು ನಮ್ಮ ಪರಶುರಾಮ ಥೀಮ್ ಪಾರ್ಕ್ ಆನಾಗ ಬಂದಿತ್ತ ಆನೆ ವೇದಿಕೆ ಬಂದದ ಕೂದಿನಗಳು ಮಾತೆಲ್ಲ ಕಾರ್ಯಕ್ರಮ ಬಾರಿ ಕೊಡ್ಲಾತದೆ ಬೈಲೂರ್ಗು ಕೀರ್ತಿ ಬೈದಂಡು ಕಾರ್ಲ ಗೆಡ್ಡೆ ಆತನ ಬಂದು ಭಾಷಣ ಮಲ್ದಿನಗಳು ಇನ್ನು ಐತ ಬಗ್ಗೆ ಅಪಪ್ರಚಾರ ಮಲ್ಕೊಂಡು ನಮಕ್ ಮಾತ್ರೆಗಳ ಗೊತ್ತುಂಡು ಇನಿ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಪಂಡ್ರೆ ಇಜ್ಜಿ ಐಟ್ ಕಳಪೆ ಕಾಮಗಾರಿ ಆತಂಡು ಅವು ಸರಿ ಇಜ್ಜಿ ಪರಶುರಾಮನ ಮೂರ್ತಿ ಇಜ್ಜಿ ಪನ್ನ ವಿಚಾರನ ಪನ್ನಗ ಊರ್ದಗಳಿಗೆ ನಮಕ್ ಬೇಜಾರಾಪುಂಡು ಐತ ಒಟ್ಟುಗು ನಮ್ಮ ಏರು ಐತ ಒಂಜಿ ಪರಶುರಾಮನ ಕಾರ್ಯಕ್ರಮಕ್ಕೆ ಏರು ಬೆಂದನ ನಮಕ್ ಮಾತ್ರೆಗಳ ಬೇಜಾರಾಪುನ ವಿಷಯ ನಮಕ್ ಗೊತ್ತುಂಡು ಅಂಡ ಇನಿ ಸುಳ್ಳು ಬಾರಿ ವಿಜೃಂಭಿಸುಂಡು ಸತ್ಯ ಏನಾತ ನಾವು ಮರೆಮಾಸಿದಂಡು ನಮ್ಮ ಏರು ಉಲ್ಲನ ನಮ್ಮ ಮಾತಾ ಸುಳ್ಳು ಪನ್ನಾಗ ಏರ್ಲೈತ ವಿರೋಧ ಮಲ್ಪುಜ ಅಂದಾಧಾನ್ಯ ಪನ್ಪನ ವಿಚಾರವನ್ನ ನಮನಗುಲು ಪನ್ಪನ ವಿಚಾರ ಅವರೇ ಪೋದು ಈತ ಮಲ್ಲ ಅಪಪ್ರಚಾರ ಇನಿ ಅವೊಂದುಂಡು ನಮಕ್ ಮಾತ್ರೆಗಳ ಗೊತ್ತುಂಡು ಇನಿ ಪರಶುರಾಮನ ಅವಳು ವಿಗ್ರಹ ಸ್ಥಾಪನೆ ಅವಳು ದುಂಬು ಆ ಉಮಿಕಾಲು ಕುಂಜಾಡು ಉದಯನ್ನೇ ಕಡೆ ಪನ್ನಕ್ಕ ಎಂಕುಲು ಶಾಲೆಗೆ ಪೋನಾಗ ಬುತ್ತಿ ಪದೊಂದು ಮಿತ್ತು ಅವಳು ಉಣಸ್ ಮಲ್ತೊಂದಿತ್ತ ನೆನಪು ನಮಕ್ ಮಾತೆಲ್ಲ ಮುಲ್ ಹೆಚ್ಚಿನಗಳು ಉಲ್ಲೇರು ಐಕ ಪಾದಕ್ಕೆ ಪೋಡು ನಾಡ ನಡ್ಕೊಂಬರ ಸಾಧ್ಯ ಐತಿಜಿ ಅಂಚಿನ ವ್ಯವಸ್ಥೆ ಎಂಕುಲು ಶಾಸಕರ ಫಸ್ಟ್ಗೆ ಅವಳು ಮಲ್ಪಗಾಂದು ಪನ್ನಾಗ ಅವನ್ ತೂವರೆ ಪೋನಾಗ ಐಟ್ ನಡೆದೊಂದು ಪೋರ ಸಾಧ್ಯ ಐತಿಜಿ ಅವಳು ಆಕ್ಸಿಜನ್ ಲೆವೆಲ್ ಮಿತ್ತು ನಡೆದೊಂದು ಪೋರ ಸಾಧ್ಯ ಐತಿಜಿ 10-15 ಸರಿ ಬಜಿ ಕಾರಡ್ದು ತಿರ್ತಿರ್ದು ಮಿತ್ತ ಮುತ್ತ ಪೋದಿನ ನೆನಪಿತ್ತೆಂಕಲೆ ಉಂಡು ಅಂಡ ಇನಿ ವ್ಯವಸ್ಥೆ ಪೂರ ಉಂಡು ಬಾರಿ ಪೊರ್ಲುದ ವ್ಯವಸ್ಥೆ ಆತಂಡು ಐತ ಒಟ್ಟಿಗೂ ಥೀಮ್ ಪಾರ್ಕ್ ಬೈಲೂರಿಗೂ ಮಾತ್ರ ಆತು ಇನಿ ಕರ್ನಾಟಕ ಅಂಚಿನ ಥೀಮ್ ಪಾರ್ಕ್ ಅವರ ಸಾಧ್ಯ ದಾಯಕ ಪಂಡ ಎಂಕಲೆ ಬಾರಿ ನೆನಪುಂಡು ಅಡೆಗೆ ಪ್ರವಾಸಿಗರು ಬಸ್ತು ಜನ ಬರೋದಿತ್ತೇರು ಪ್ರತಿ ಒರಿ ಬತ್ತಿನಗಳು ನಾವು ಬೇತೆ ಬೇತೆ ಸ್ಟೇಟ್ದಾಗಲು ಮುಂಬೈದಾಗಲು ಅಂತೂ ಬಾರಿ ಜನ ಬರೋದಿತ್ತೇರು ಇಂಚಿನ ಒಂಜಿ ಥೀಮ್ ಪಾರ್ಕ್ ಇಂಚಿನ 360 ಡಿಗ್ರಿ ಓಲ್ಲ ಇಜ್ಜಿ ಪಂಪನ ಪಾತ್ರಗಳು ಬರೋದಿತ್ತೇರು ದುಂಬುದ ಎಂಪಿ ಇಪ್ಪೇರು ಸಚಿವರು ಅಲ್ಪ ಇತ್ತೇರು ಗೋಪಾಲ್ ಶೆಟ್ಟು ಏನ ಬಂದಿತ್ತೇರು ಪಂಡ ಯಾನ್ನ ಬಾರಿ ಕಾರ್ಯಕ್ರಮ ಮಲ್ದೆ ಮೂಜಿನಾಲ್ ಸರಿಯಾನ ವಿನ್ನಾತ ಎಂಪಿ ಆದ್ ಅಂಡ ಸುಲ್ನೆರೆ ಇರ್ಲಕ್ಕ ಯೋಚನಾ ಶಕ್ತಿ ಮಲ್ಪರೆ ಎರೆಗ್ಲ ಸಾಧ್ಯ ಇಜ್ಜಿ ಅಂಚಿನ ಒಂಜಿ ಕಾರ್ಯಕ್ರಮ ನೀರು ಬೈಲೂರು ಮಲ್ದೇರು ಪಂಪನ ಪಾತ್ರ ಗೋಪಾಲ್ ಶೆಟ್ಟು ಬೆಂಗಲೆ ಉಂಡು ಪಂಡ ಇನಿ ನಮ್ಮನ ಬೈಲೂರದ ಪ್ರಾಜೆಕ್ಟ್ ನಮ್ಮನ ಬೈಲೂರ್ದಾಗಲಿ ಸಸ್ಸಾರ ಆದಿಪ್ಪು ಅಂಡ ಪರ ಊರ್ದಾಗಲಿಗೆ ಪಿದಯದಾಗಲಿಗೆ ಐತ ಪೊರ್ಲು ಬಾರಿ ಪೊರ್ಲುಂಡು ದಯಾಗ್ಯಾನ ಬೈಲೂರ್ದಾಗಲಿ ಸಸ್ಸಾರ ಪಂಡ ಅರೆಗಿತ್ತೆ ನಮ್ಮನ ಮಿತ್ತು ಬೇಜಾರ್ಲುಂಡು ಬೈಲೂರ್ದ ಮಿತ್ತು ಈ ಕಾರ್ಯಕ್ರಮ ಈತ ಪೊರ್ಲ ಅಂಡಲ್ಲ ಬೈಲೂರ್ದಾಗಲು ನೆತ್ತ ಬಗ್ಗೆ ಜಾಸ್ತಿ ಪಾತ್ರೆಜರ್ ಪನ್ಪನ ಬೇಜಾರಿಗೆ ಉಂಡೆ ದಯಾಗ ಪಂಡ ಆತ ಪೊರ್ಲದ ಕಾರ್ಯಕ್ರಮ ಮಲ್ತಿನಾರು ಅರೆಗ ಬೇಜಾರು ಉಪ್ಪುಂಡೆ ಅಂಚಾದ ಅವರೇ ಪೋದು ನಮ್ಮ
ನನ ದುಂಬುದ ದಿನೋಟಿ ಕಾರ್ಯಕ್ರಮ ದಾದ ಉಂಡ ಪರಶುರಾಮ ಥೀಮ್ ಪಾರ್ಕ್ ದಾದ ಉಂಡ ಆ ಥೀಮ್ ಪಾರ್ಕ್ ನನಾತ್ ಪೊರ್ಲು ಮಲ್ಪರೆಗ್ ಕಾಂಗ್ರೆಸ್ ಸರ್ಕಾರ ದಾದ ಕೆಲಸ ಮಾಡುದುಂಡ ಅಗಲ್ನ ವಿರುದ್ಧ ಪಂಡ ಅಗಲ್ ಮಲ್ತೆಡ ಅಗಲ್ನ ಒಟ್ಟುಗು ಮಲ್ತಿಜೆಡ ಅಗಲ್ನ ವಿರುದ್ಧವಾದ ಮಲ್ಪನ ಕೆಲಸ ನಮ್ಮ ಮಲ್ಪಡು ಇನ್ನೇನ ನಮ್ಮನ ಜನಾಗ್ರಹ ಸಭೆ ಉಂಡ ಈ ಸಭೆತ ಬಾರಿ ಉದ್ದೇಶ ಏನ ಪಂಡ ಇನಿ ಬೈಲೂರುಡು ಬಾರಿ ಪೊರ್ಲುದ ಒಂಜಿ ಥೀಮ್ ಪಾರ್ಕ್ ನ ಮುಖಾಂತರ ಪ್ರವಾಸಿ ದಾನ ಒಂದಿತ್ತು ದಿನಕ್ಕೂ ಎಡಮನೂದೇರ್ದು 1,000 ಜನ ಮಿನಿಮಮ್ ಬರೋದಿತ್ತೇರು ಶನಿವಾರ ಐತಾರ 5,000 10,000 ಜನ ಬರೋದಿತ್ತೇರು ಈ ಸೀಸನ್ ಮಿನಿ ಪರಶುರಾಮನ ಥೀಮ್ ಪಾರ್ಕ್ ನಿಮಿತ್ತ ಪೋರೆ ಆತುಂಡ ಬಾರಿ ಜನ ಬರ್ತದೆ ಪರಶುರಾಮನ ಥೀಮ್ ಪಾರ್ಕ್ ಪೋಪಿನ ವ್ಯವಸ್ಥೆ ಖಾಲಿ ಪರಶುರಾಮನ ಥೀಮ್ ಪಾರ್ಕ್ ಪೋಪೆರ ಪಂಡ ಮಾತ್ರ ಹತ್ತು ಇನಿ ರಿಕ್ಷಾದಗ್ಲಿಗೆ ಬಾಡಿಗೆ ಅವನಿತ್ತೇನೆ ರಿಕ್ಷಾದ ಬಂದು ನಮ್ಮ ನಟ್ಟು ಗುಲ್ಲೇರು ರಿಕ್ಷಾದಗ್ಲಿಗೆ ಮುಲ್ತುರ್ದಲ್ಲಿ ತಂದು ಪೋದು ಬಾಡಿಗೆ ಅಗುಲ್ ಪನ್ಪೆ ರಿಕ್ಷಾದಗುಲ್ ಪನೊಂದಿತ್ತೇರು ಅವ್ಲು ದಾದ ಪನೊಂದಿಲ್ಲೇರು ಪಂಡ ಬತ್ತಿನಗುಲ್ ಪೂರ ಬಾರಿ ಪೊರ್ಲದ ಒಂದು ಕಾರ್ಯಕ್ರಮ ಬಾರಿ ಪೊರ್ಲದ ಥೀಮ್ ಪಾರ್ಕ್ ನಾನೊಂದ್ಸರಿ ಬರ್ತದ ಕುಲ್ಲುಗ ಪನ್ಪನ ಮನಸ್ಸಾಪುಂಡು ಅಡೆ ಪೋಂಡ ಪಿರಬರ್ರ ಆಪುಜಿ ಒಡೆ ಮುಟ್ಟ ಪಂಡ ರಿಕ್ಷಾದಗುಲ್ ವೆಯ್ಟಿಂಗ್ ಮಲ್ತಂದು ಪೋಂದಿತ್ತೇರು ರಿಕ್ಷಾದಗುಲೇ ಫೋನ್ ಮಲ್ತಲೆಪ್ಪುನು ಎಂಗ್ಲಿಗೆ ತಡ ಆಪುಂಡು ಬಲ್ಲೆ ಪಂದ ಆತ ಪೊರ್ತು ಅಲ್ಪ ಪೋದು ಕುಲ್ಲುಂಡ ಮನಸ್ಸಿಗೆ ಶಾಂತಿ ತಿಕ್ಕೊಂಡ ಪ್ಲೇಸ್ ಅಂಚಿನ ಪ್ಲೇಸ್ ನಾಡ್ದು ಬೈಲೂರಿಗೆ ಒಂದು ಕೀರ್ತಿ ಪದಾರ್ಪಣ ಕೆಲಸನು ಶಾಸಕರಾಯನ ಸೇವೆ ಸುನೀಲ್ ಕುಮಾರ್ ಮಲ್ತಿತ್ತೇರು ಇನಿ ಕಾಂಗ್ರೆಸ್ ದ ಕಾರ್ಕಳದ ಟೀಮು ಅಭಿವೃದ್ಧಿದ ಅಗಲಿಗೆ ದಾಲ ಬೋಡು ಬಂದಿಜ್ಜಿ ಅಭಿವೃದ್ಧಿದ ವಿಚಾರಣೆ ಆಗಲಿಜ್ಜೇರು ಕಾರ್ಕಳ ತಾಲೂಕು ಇನಿ ದಾದ ಅಭಿವೃದ್ಧಿ ಆತಂದಲ್ಲ ಅವು ಕಾಂಗ್ರೆಸ್ ಸರ್ಕಾರ ಉಪ್ಪನಾಗ ಆತಿನ ಅಭಿವೃದ್ಧಿ ದಾಲ ಇಜ್ಜಿ ಶಾಸಕರು 2003 ಎಂಚ MLA ಆದ ಬತ್ತೆರ ಅಲ್ತು ಪಕ್ಕ ಬೈದಿನ ಅಭಿವೃದ್ಧಿ ಇನಿ ಪರ್ಮನೆಂಟ್ ಅಭಿವೃದ್ಧಿ ಆದಪ್ಪು ಶಾಶ್ವತ ಅಧಿಕಾರಿ ಆದಪ್ಪು ಟೆಂಪ್ರರಿ ಅಭಿವೃದ್ಧಿ ಆದಪ್ಪು ಅವು ಆವೊಂದುಂಡು ನಮಕ್ ಗೊತ್ತುಂಡು ಇನಿ ಕಾಂಗ್ರೆಸ್ ಉದಯ ಶೆಟ್ಟನ ಟೀಮು ವಾ ರೀತಿಯ ಅಪಪ್ರಚಾರ ಮಲ್ಪನ ಇಟ್ಟು ನಿಸ್ತಿಮೇರ ಆತೇರು ಬೈಲೂರದ ದಾದ ಒಂಜಿ ಅಭಿವೃದ್ಧಿ ಉಂಡ ಆ ಅಭಿವೃದ್ಧಿಗೆ ಎಂಚ ಮಾರಕಾದ ಕೆಲಸ ಮಲ್ತೊಂದು ಬಂದು ನಮಕ್ ಮಾತ್ರ ಎಲ್ಲ ಗೊತ್ತುಂಡು ಬೈಲೂರದಾಗಲಿಗೆ ಎರಗಲ ಬೇಜಾರಿಜ್ಜಿ ಪರಶುರಾಮ ಥೀಮ್ ಪಾರ್ಕ್ ಹಾಳ ಆತಂಡು ಪರಶುರಾಮ ಥೀಮ್ ಪಾರ್ಕ್ ಪರಶುರಾಮನ ವಿಗ್ರಹ ಬಿಡುದು ಬೇತೆ ವಿಗ್ರಹನ ಮಲ್ತಜೇರು ಪರಶುರಾಮನ ವಿಗ್ರಹನೇ ಮಲ್ದಿನಿ ಆರು ಉದ್ಘಾಟನೆಯ ಸಂದರ್ಭಗಳು ಸಭಾ ಕಾರ್ಯಕ್ರಮ ಮಲ್ದಿನ ವಿಡಿಯೋ ಇತ್ತೆಲ್ಲ ಉಂಡು ನನ್ನ ಕೆಲಸ ಬಾಕಿ ಉಂಡು ಕೆಲಸ ಆವೊಂದುಂಡು ಬಂದು ಅದಕ್ಕೋಸ್ಕರವಾದ ಆಡಳಿತಲ್ಲ ರಡ್ಡು ಮೂಜಿ ತಿಂಗಳು ಆಯ್ಬಕ್ಕ ಬಂದು ಮಲ್ದು ನಮಕ್ ಮಾತ್ರ ನೆನೆಪುಪ್ಪು ಪರಶುರಾಮ ಥೀಮ್ ಪಾರ್ಕ್ ಆಯ್ಬಕ್ಕ ಮೂಜಿ ತಿಂಗಳು ಆಯ್ಬಕ್ಕ ಪ್ರವಾಸಿಗರಿಗೆ ಅವಳು ಅನುಮತಿ ಇಜ್ಜಿ ಬಂದು ಜಿಲ್ಲಾಡಳಿತ ಆದೇಶ ಕೊಡ್ದು ಅವಳು ಕಾಮಗಾರಿ ಅವರ ಉಂಡು ಬಂದು ಕೆಲಸನ ಉಂತ ಜನಗಳಿಗೆ ಪೋಪನ ಉಂತದು ಕೆಲಸ ಮಲ್ದಿನ ನಿದರ್ಶನ ನಮ್ಮ ಮಾತಾಡ ಉಂಡು ಒಂಜಿ ರೀತಿದ ಜಿಲ್ಲಾಡಳಿತ ಕಾಂಗ್ರೆಸ್ ಆಡಳಿತ ಅದು ಕೆಲಸ ಮಲ್ದಿನ ವಿಚಾರ ನಮಕ್ ಮಾತ್ರ ಗೊತ್ತಿಪ್ಪು ಇನ್ನು ಕೆಲಸನ ಉಂತೇರು ಫಸ್ಟಿಗೆ ಪ್ರವಾಸಿಗರಿಗೆ ಪೋರ ಅವಕಾಶ ಕೊಡ್ಜೇರು ಒಂಜಾತಿ ಜನ ಲೀಡರ್ನಾಗಲು ಪರಶುರಾಮನ ಮಿತ್ತು ಪೋರ ಅವಕಾಶ ಕೊರಿಯರು ಅವಳು ಅವಕಾಶ ಇಜ್ಜಿಡ್ಲ DC ಆರೇ ಸುಪರ್ದಿಗೆರಿಗೆ ತಂದು 6ನೇ ಕಾಂಗ್ರೆಸ್ ಚೇಳಲಕ ಮಲ್ತೊಂಡು DC ಇನಿ ಅಲ್ತ ಅಧಿಕಾರಿ ನಮ್ಮನ ಲೀಡರ್ ನಗರೆ ಹೊರಬಡಿಯರು ಪರಶುರಾಮನ ಮೂರ್ತಿದ ಅವಳು ಇತ್ತಿನ ಮೂರ್ತಿದ ಫ್ಲಾಸ್ಟರಿಂಗ್ ಪರ್ಪನಂಚಿದ ಕೆಲಸ ಮಲ್ತೇರು ಅಗಲಿಗೆ ವಾ ರೀತಿಯಲ್ಲಿ ಆಕ್ಷನ್ ಗೆತ್ತೊಂದು ಜೇರು ಅಲ್ತ ಬಕ್ಕ ಪರಶುರಾಮನ ವಿಗ್ರಹನ ತೆರವು ಮಲ್ಪನಾಗ ಐತ ವಿಚಾರೋಡು ವಾ ರೀತಿಯ ವಿಚಾರಲ್ಲ ಇಜ್ಜಿ ಒರಿಜಿನ ವಿಗ್ರಹನ ತೆರವು ಮಲ್ಪಡು ಬಂದು ಮನವಿ ಕೊಂಡಲ ಏರು ಕೃಷ್ಣ ನಾಯಕ್ ಆ ವಿಗ್ರಹನ ಮಲ್ದೆರ ಆರು ಎಂಕಲಿಗೆ ನನ್ನ ಆಯ್ತ ಬೇಲೆ ಉಂಡು ಆ ವಿಗ್ರಹನ ಗೆಪ್ಪಡು ಬಂದ ಮನವಿ ಮಲ್ತಂಡಲ್ಲ DC ಆನ್ಸರ್ ಕೊಡ್ತಿದ್ದೇರು ನಮ್ಮನ ಕಾಂಗ್ರೆಸ್ ಸರ್ಕಾರ ದಾಲ ವಿಚಾರ ಮನೆದಿಜಿ ಒಂದಾತು ವಿಚಾರ ನಮ್ಮನಕ್ಕೆ ಗೊತ್ತಿಪ್ಪಡು ನಮ್ಮ ಆತ ಹೋರಾಟ ಮಲ್ತಂಡಲ್ಲ ಇನಿ ಕೊಡೆತ ಮರಣಿ ಕೋರ್ಟ್ನ ಮುಖಾಂತರವಾದ ಕೃಷ್ಣ ನಾಯಕ್ ಪಾಂಡ್ಯಕ್ ನಮ್ಮನ ಲೀಡರ್ನಾಗುಲು ಐತೆ ಪಿರೋಡು ಪೋಯಿನ ಇಟ್ಟು ಕೋರ್ಟ್ ಆದೇಶ ಬತ್ತಂಡು 4 ತಿಂಗಳು ಪರಶುರಾಮನ ಥೀಮ್ ಪಾರ್ಕ್ ಬೇಲೆ ಮಲ್ತು ಕೊರಡು ಬಂದು ಏಪ ಆರ್ಡರ್ ಬತ್ತನ ಐತ ಮನದಾನಿ ಅವಳು ರಡ್ಡು ಮೂಜಿ ಲೋಡ್ ಮಣ್ಣು ಬತ್ತಂ ಪಾಡ್ದೆ ನಮ್ಮ ಮಾತು ವಾಟ್ಸಪ್ ತೂತ ಯಾನ DC ಮನವಿ ಮಲ್ಪಡು ಒಂದೇ ನಿಗುಲು ಅಭಿವೃದ್ಧಿಗಳ ವಿಚಾರ ಇಜ್ಜರು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆದ DC ಬೆಲೆ ಮಲ್ತೊಂದುಲ್ಲೇರು ಇನಿ ಏರ್ ಮಣ್ಣು ಪಾಡ್ದಾಗಲೇ 10 ಕೆಲಸ DC ಮಲ್ಪಡು ಏರ್ ಆರೋಪಿನುಲ್ಲೇರಾಗಲೇ ಪತ್ತಾಡಿ ಇನ್ನು ಪೊಲೀಸ್ ಇಲಾಖೆ ನಮ್ಮ ನಡುಗುಲ್ಲೇರು ಇನ್ನು ನಮಗೆ ಪರ್ಮಿಷನ್ ಕೊಡ್ತಿದ್ದೇರು ಅಂಡ ಕಾರ್ಯಕ್ರಮ ಮಲ್ಪಕ ಬಂದಾಗ ಮೂಜಿ ಗಾಡಿ ಬತ್ತದ ಹೊಂದುದು ನಾವು ಅವೇ ಏರ್ ಮಣ್ಣು ಪಾಡ್ದು ಕೋರ್ಟದ ಆದೇಶ ಉಲ್ಲಂಘನೆ ಮಲ್ದರ ಅಗಲೇನ ಪತ್ತನ ಕೆಲಸ DC ಮುಖಾಂತರ ಆ ಒಂದು ಇಜ್ಜಿ ಅವೇನ ಮಲ್ಪನ ಕೆಲಸವನ್ನು DC ಮಲ್ಪಡು ಬಂದ ಆಗ್ರಹವನ್ನು ನಮ್ಮನ ಈ ಸಭೆ ಕೊರ್ಪನ ಮುಖಾಂತರ ಕೊರ್ದು ಇನಿ ನಮಕ್ ಗೊತ್ತಿಪ್ಪು ಶಾಸಕರು ಇನಿ MLA ಆದ ವಿನ್ನಾತೇರು MLA ಆದ ವಿನ್ನ ಅಂಡ ಅರೇಗ 75,000 ಜನ ಓಟು ಸಿಗದಂಡು 75,000 ಜನ ಓಟು ದಾಯಕಾರಕ್ಕೆ ಭಾರತ ಪಂಡ 6 ಎಡ್ಡೆ ಕೆಲಸನ ಮಲ್ದೇರು ಕಾರ್ಕಳದ ಅಭಿವೃದ್ಧಿ ಆತಂಡು ನನಾತ ಎಡ್ಡೆ ಕೆಲಸ 6 ಮಲ್ಪೇರ್ ಪನ್ನ ಉದ್ದೇಶ ಓಟು ಪಾಡ್ದ ಇನಿ ಕಾಂಗ್ರೆಸ್ ಅಧಿಕಾರ ಬದಿ ಬೊಕ್ಕ ಕಾಂಗ್ರೆಸ್ ಸರ್ಕಾರ ಬದಿ ಬೊಕ್ಕ ದಾದ ಮಲ್ದನ ಪಂಡ 75,000 ಜನತ ಮನಸ್ಸದ ಭಾವನೆಯನ್ನು ಹಾಳು ಮಲ್ತದು ಇನಿ ನಮ್ಮನ ಅಭಿವೃದ್ಧಿನ ಕುಂಡಿತ ಮಲ್ಪನ ಕೆಲಸ ಮಲ್ತೊಂದುಂಡು ಬಾರಿ ಪೊರ್ಲದ ಪ್ರವಾಸಿ ತಾಣನ ಉಂತವನ ಕೆಲಸ ಮಲ್ತೊಂದುಂಡು ಒಂದು ನಮಕ್ ಬಾರಿ ಬೇಜಾರದ ಸಂಗತಿ ಇನಿ ನಮ್ಮ ನೆನಪು ಮಲ್ಪಗ 1 ವರ್ಷ ಚುನಾವಣೆ ಆದ ಒಂಜಾಂಡಲ ಅಭಿವೃದ್ಧಿಗೆ ಕಾಸು ಕೊಡ್ತೀರ ಬಂದು ಶಾಸಕರ ಕೇಳಲಿ ದುಮ್ಮ ನಮ್ಮ ಶಾಸಕರನ್ನ ಆಫೀಸ್ ಪೋಂದಿತ್ತಂಡ ನಮ್ಮನ ಇಲ್ಲದಲ್ಪ ಒಂಜಿ ರೋಡ್ಗೆ 5 ಲಕ್ಷಕ್ಕಿಂತ 10 ಲಕ್ಷ ಕೊರ್ಪನ ಕೆಲಸ ನಮ್ಮನ ದುಮ್ಮದ ಅವಧಿ ರಾವಣ ಇತ್ತು ಇನಿ ಒಂಜಿ ರೋಡ್ ಪದಮರ್ಪನ ವ್ಯವಸ್ಥೆ ಇಜ್ಜಿ ಎಂಕಲೆ ಒಂಜಿ ರೋಡ್ ವ್ಯವಸ್ಥೆ ಬೈಜ್ಜಿ ಬೇತೆ ಬೇತೆ ರೀತಿಯ ಅಭಿವೃದ್ಧಿ ಬಿಡ್ಲೆ ಖಾಲಿ ರೋಡ್ ಆದಿಪ್ಪು ಬೇತೆ ಬೇತೆ ಕಿಂಜ ವಿಚಾರ ಮಲ್ಪನ ಕೆಲಸನು ಕಾಂಗ್ರೆಸ್ ಸರ್ಕಾರ ಮಲ್ತೊಂದಿಜ್ಜಿ ಎಂಕಲಿಗೆ ಬೇಜಾರೀತಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಂಕಲೆ ಪನ್ನೋಡು ಅಭಿವೃದ್ಧಿದ ವಿಚಾರ ನಿಗಲು ಉಲ್ಲಾರ ಅಭಿವೃದ್ಧಿದ ವಿರೋಧವಾದ ಉಲ್ಲಾರ ಬಂದು ನಿಗಲು ಪನ್ನೋಡು ಜನಾಗ್ರಹದ ಮುಖಾಂತರ ಎಂಕುಲು ಮೂಲ ದಾದ ಬೇಡಿಕೆ ಮಲ್ಪು ಬಂಡ ಕಾಂಗ್ರೆಸ್ ಸರ್ಕಾರ ಜನರ ಅಭಿಪ್ರಾಯದ ವಿರುದ್ಧ ಉಂಡು
ಅಭಿವೃದ್ಧಿದ ವಿಚಾರದ ವಿರುದ್ಧ ಉಂಡು ಅಂಚಾದ ನಿಗುಲು ಎಂಗಳಿಗೆ ಅಭಿವೃದ್ಧಿ ಮಲ್ಪರ ಅವಕಾಶ ಕೊರ್ಲೆ ಮಲ್ಪನ ವಿನಂತಿನಿ ಮಲ್ತೊಂದು ಬುಕ್ಕಂಜಿ ಬಾರಿ ಮಲ್ಲ ವಿಚಾರ ಏನ ಪಂಡ ಇನ್ನು ನಮ್ಮನ ಪ್ರಮುಖರ ವೇದಿಕೆ ಉಳ್ಳೇರು ಒಂಜಾತು ಜನ ಬೈಜೇರು ಒಂಜಾತು ಜನ ಬೈದೇರು ಎಂಕಲೆಗೆ ಪರಶುರಾಮನ ದಾದ ಒಂಜಿ ಶಾಸಕರನ್ನ ಕಲ್ಪನೆ ಮುಖಾಂತರವಾದ ಥೀಮ್ ಪಾರ್ಕ್ ಆವಡು ಬಂದಿತ್ತಂದ ಆ ಥೀಮ್ ಪಾರ್ಕ್ ಒಂಜಿ ವಾರದುಲ್ಲ ಆಯ್ತ ಕೆಲಸ ಪ್ರಾರಂಭ ಮಲ್ಪೋಡು ಬಾರಿ ಪೊರ್ಲುದ ಥೀಮ್ ಪಾರ್ಕ್ ಕಾಂಗ್ರೆಸ್ ಸರ್ಕಾರ ಜಿಲ್ಲಾಡಳಿತ ಮನವಿ ಮಲ್ತೊಂದುಲ್ಲ ಎಂಕುಲು ನಿಗುಲು ಮಲ್ತು ಕೊರ್ಲಿ ನಿಗುಲು ಮಲ್ತು ಕೊರ್ಜರನ್ನ ಅಂಡ ಅವೇನು ಬೈಲೂರು ಜನಕ್ಕೆ ಬಿಡ್ಲೆ ನಿಗುಲು ಬೈಲೂರು ಪಂಡ ಎಂಕುಲು ಏನ ಬಂದ್ಬಿಟ್ಟು ಪಂಡ ಎರಲಪಾಡಿ ನೀರೆ ಕಣಂಜಾರು ಬೈಲೂರು ಗೋವಿಂದೂರು ಕೌಳೂರು ಒಂದಿನ ಮಾತ ಹೆಸರು ಬೈಲೂರು ಪನ್ಪ ಬೈಲೂರು ಪೇಟೆ ನೆಂಕುಲು ಬೈಲೂರು ಸುತ್ತಮುತ್ತದ ಪರಿಸರ ಬೈಲೂರು ಪನ್ಪ ನಿಗುಲವೇನು ಎಂಗಲಿಗೆ ಬುಡ್ದು ಕೊರ್ಲಿ ಬೈಲೂರು ತಗು ಎಂಕುಲು ಮಲ್ತು ಕೊರ್ಪ ಎಂಕುಲವೇನ ಪರಶುರಾಮನ ಮೂರ್ತಿನ ಮಲ್ಪುವ ಖಂಡಿತವಾದ್ಲ ಬೈಲೂರದ ಪುರಾರ ಥೀಮ್ ಪಾರ್ಕ್ ಓಪನ್ ಮಲ್ಪುವ ಎಂಕಲೆಗೆ ಎಂಚ ಬೋರ್ಡ್ ಅಂಚ ಐದು ನ್ಯೂನ್ಯತೆ ದಾಂತಿಲಕ್ಕ ಜನಕ್ಲೆಗೆ ಎಂಚ ಬೋರ್ಡ್ ಅಂಚ ಮಲ್ತು ಕೊರ್ಪ ಮಲ್ತದ್ಲ ಡಿಸಿಡೆಲ್ಲ ಪನ್ಪ ಎಂಕುಲು ನಿಗಲಿಗೆ ಬುಡ್ದು ಕೊರ್ಪ ಡಿಸಿಗೆ ಬಿಡ್ದು ಕೊರಪ ನಿಗುಲೆ ಮೇಂಟೆನೆನ್ಸ್ ಮಲ್ಪುಲೆ ಎಂಗಳಿಗೆ ಕೊರ್ಪನ ಅವಕಾಶ ಕೊರ್ಲೆ ಪನ್ಪನ ಮುಖಾಂತರವಾದಿ ಜನ ಸಂಪರ್ಕ ಸಭೆಟ್ ಜನ ಆಗ್ರಹ ಸಭೆಟ್ ವೇದಿಕೆಯನ್ನು ಮಲ್ತೊಂದು ಇನ್ನಿತ ಸಭೆಗೆ ಬೈದಿನ ಮಾತಿರಲ್ಲ ನಾನು ದುಮ್ಮದ ದಿನೊಟ್ಟು ನಿರಂತರವಾದ ಇನ್ನಿತ ನಮಕ್ ಬಾರಿ ಬೇಜಾರಿನ ಬಂಡ ನವೀನ್ ನಾಯಕರು ಪರ್ಮಿಷನ್ ಮಲ್ಪರ ಖಾಂಡಿಂಚಿ ಒದ್ದಾಡೋದಿತ್ತೇರು 3 ಗಂಟೆ ಮಟ್ಟ ಪರ್ಮಿಷನ್ ಕೊರ್ಪು ಜನ ಬಂದಿದ್ದೇರು ಬೊಕ್ಕಬಲೆ ಅಂತ ಬಂದಿತ್ತೇರು 3 ಗಂಟೆಗೆ ಬಂಡೇರು ಎಂಕುಲು ಅವ್ರು ಪಿರಿಯಡ್ ಸ್ಟೇಜ್ ಪಾಡ್ದಿತ್ತ ಶಾಮ್ಯಾನ ಪಾಡ್ದಿತ್ತ ಚೇರ್ ಪಾಡ್ದಿತ್ತ 3 ಗಂಟೆ ಬಂಡೇರು ಇಂಡೋರ್ಡ್ ಮಲ್ಪಲೆ ಬಂದು ಸಚ್ಚನ್ನೆ ಮಾರಿಗುಡಿ ತಗೊಂಡ ಪರ್ಮಿಷನ್ಗೆ ತಂದು ಇಂಡೋರ್ಡ್ ಮಲ್ತೇರು ಇಂಡೋರ್ಡ್ ಮಲ್ತಿ ಕೂಡಲೇ ಇನ್ನಿತ ಬತ್ತದ ಬಂದು ಇಂಡೋರ್ಡ್ ನಿಗಲಿ ಪರ್ಮಿಷನ್ ಇಜ್ಜಿ ಬಂದು ಇಂಡೋರ್ಡ್ ಮಲ್ಪಲೆ ಬಂತೀನಿ ತಹಶೀಲ್ದಾರ್ ಇಂಡೋರ್ಡ್ ಪರ್ಮಿಷನ್ ಗೆತ್ತೊಂದೆ ಬಂತಿನ ತಹಶೀಲ್ದಾರ್ ಅಂಡ ಇಂಡೋರ್ಡ್ ಪರ್ಮಿಷನ್ ಕೊರ್ರೇಜಿ ಚುನಾವಣಾ ಆಡಳಿತ ಬೊಕ್ಕ ಡಿಸಿ ಇನ್ನೇಕ ಪರ್ಮಿಷನ್ ಕೊರಂದೆ ಇನಿ ನಮಕ್ ಸಭೆ ಮಲ್ಪರ ಪರ್ಮಿಷನ್ ಕೊಡ್ತುಜೇರು ಒಂದು ಪುರ ಬಾರಿ ಬೇಜಾರದ ಸಂಗತಿ ಇಂಚಿನ ಅವಕಾಶ ಆಪುನೇಪ ಪಂಡ ಕಾಂಗ್ರೆಸ್ ಸರ್ಕಾರ ಉಪನಗ ಮಾತ್ರ ಒಂದಿನ ಮಾತೆಲ್ಲ ನಮ್ಮ ಮನಸ್ಸು ಜೀವನೋಡು ಬಂದು ನನಾತು ವಿಚಾರವನ್ನು ಪರಶುರಾಮ ಥೀಮ್ ಪಾರ್ಕ್ದ ವಿಚಾರ ಒವೇ ರೀತಿಯ ವಿಷಯ ಇತ್ತನಲ್ಲ ನಮ್ಮ ಮಾತೆಲ್ಲ ಒಟ್ಟಾದ ಕೆಲಸ ಮಲ್ಪುಗ ಬೈಲೂರದ ಕೀರ್ತಿ ನನಾತ್ ಎತ್ತರ ಪಂಬರ ನಾವು ಮಾತಾ ಸಹಕಾರ ಮಲ್ಪುಗ ಅಂತ ಪನ್ನೊಂದು ಎನ್ನ ರೆಡ್ಡ ಪಾತ್ರ ಮಗ ಜೈ ಹಿಂದ್. ಧನ್ಯವಾದಗಳು ಸುರೇಶ್ ಶೆಟ್ರೆ. ನಮ್ಮ ತೋತ ಬಂದಲೆ ಒಂಜಿ ವರ್ಷದಿಂಚಿ ಬೇತೆ ಬೇತೆ ರೂಪದ ಅಡ್ಡಿ ಮತ ನಂಗೆ ಕಾಂಡು ಈಗ ಬೇತೆ ಬೇತೆ ಕಾರಣಗಳು ಮತ ಕೊರಿಯರು ಪ್ರಾರಂಭಡು ಜಾಗನೆ ಸಮಾಜಿ ಗೋಮಾಳ ಅಂದ್ ಬಂಡೇರು ಗೋಮಾಳ ಜಾಗಾಡು ಮಲ್ತೊಂದುಲ್ಲೇರಂದು ಬೊಕ್ಕ ಬಂಡೇರು ಗೋಮಾಳದ ವಿಚಾರ ಬುಡಿಯರು ಜಾಗ ಸರಿಜಿ ಜಾಗಡ ಸಮಸ್ಯೆ ಉಂಡು ಬಂಡೇರು ಆ ವಿಚಾರನ ಮುಗಿಂಡು ಐದು ಬೊಕ್ಕ ವಿಗ್ರಹ ಪ್ಲಾಸ್ಟಿಕ್ ಅಂದ್ ಬಂಡೇರು ಅವಲಾಂಡ್ ಅವು ಪ್ಲಾಸ್ಟಿಕ್ ಫೈಬರ್ದ ಅಂದ್ ಬಂಡೇರು ಒಂತೆ ಮಿತ್ತು ಪೋಯರು ಫೈಬರ್ದ ಅಂದ್ ಬಂಡೇರು ಅವಲ ಮುಗಿಂಡು ಕಡೆಕ್ ಬಂಡೇರು ಅರ್ಧ ಸರಿ ಉಂಡು ಅರ್ಧ ಸರಿ ಜೆಂದ್ ಬಂಡೇರು ಅವಲ ವಿಚಾರ ಮುಗಿಂಡು ಐದು ಬೊಕ್ಕ ಒಂದು ಮಾತ ಸಮಸ್ಯೆ ಆತನ ತನಿಖೆ ಆವಡೊಂದು ಬಂಡೇರು ತನಿಖೆಗಳ ವ್ಯವಸ್ಥೆ ಅಂಡ್ ಎಂಗಲ್ ಮಾತ ಆಗ್ರಹ ಮಲ್ತ ಕೂಡಲೇ ತನಿಖೆ ಆವಡು ಓ ಸತ್ಯ ಓ ಸುಳ್ಳು ಬಂದ ಜನಗಳಿಗೆ ತೆರೆಯೋಡು ಅದಕ್ಕೆ ಮಾತ್ರ ಆಯ್ತಾ ಸತ್ಯಾಸತ್ಯತೆ ಗೊತ್ತಾಪನು ಸುಳ್ಳೆ ಅಂದ ಅಂಡ ಏರು ಸುಳ್ಳು ಏರು ತಪ್ಪು ಮಲ್ದರಾಗ್ಲಿಕ್ಕೆ ಶಿಕ್ಷೆ ಆವಡು ಸರಿಯಿಂದ ಅಂಡ ವಿಚಾರ ಸಂಪೂರ್ಣ ಆದ ಜನಗಳಿಗೆ ತೀರ್ಮಾನ ಆವಡ್ ಬನ್ನೋ ವಿಚಾರದ ಬಗ್ಗೆ ಎಂಗಲ್ ಮಾತ ಆಗ್ರಹ ಮಲ್ತ ಅಡಿಗಳ ಆ ವಿಚಾರ ಉಂತುಜಿ ಅಲ್ತಲ ಒಂತ ದುಂಪೋದು ವಿಶೇಷವಾದ ಮಲ್ಪನ ಚಿತ್ರನ ಆ ಕಾಮಗಾರಿ ಅನುಷ್ಠಾನ ಮಲ್ಪನ ಚಿತ್ರನ ಗುತ್ತಿಗೆದಾರರ ತಂಡರೇ ಸಮಯ ಜಿಂದ್ ಬಂಡೇರು ಕಡೆಗೆ ಶಿಲ್ಪಿಯ ಸರಿ ಜಿಂದ್ ಬಂಡೇರು ಒಂದು ಒಟ್ಟಾರೆ ಎಂಜನ್ ಬಂಡ ದಿನಕ್ಕೊಂಜಿ ನಮ್ಮಂದ ನಾಟಕಗಳು ನಡತೊಂದುಂಡು ಬಂದಲೆ ಒಂಜಿ ಸತ್ಯನು 10 ಸರ್ತಿ ಬಂಡಲ ಜನಕುಲ್ ನಮ್ಮ ಆಲೋಚನೆ ಮಲ್ಪ ಒಂದು ಸತ್ಯ ಅಂದ ಅತ್ತ ಅಂದ್ ಬಂದ್ ಅವನೊಂಜಿ ಸುಳ್ಳು 100 ಸರ್ತಿ ಬೊಕ್ಕ 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 ಅಂತ ಬಂದ್ ಮನ್ನಗ ಅವೇ ಸುಳ್ಳು ಸತ್ಯ ಅಂದ ನಂಗೆ ನಮ್ಮನೆ ಕೆಬಿಕ್ ಬೇಗ ಮುಟ್ಟು ನಂಚಾದು ಸುಳ್ಳುನು ಸತ್ಯ ಮಲ್ಪನ ಚಿತ್ರನ ಪ್ರಯತ್ನ ನಡತಂಡು ಯಾನಿನಿ ಏರು ತಪ್ಪು ಮಲ್ದೇರು ಏರು ಸರಿ ಮಲ್ದೇರು ಬನ್ನೋ ವಿಚಾರದ ಬಗ್ಗೆ ಪಾತರಿಂದ ಜಾಂಡ ಎಂಕಲಿಗೆ ಬೇಜಾರಾತನ ಬಂದಲೆ ಎಂಕಲ್ಲ ಊರಿಗೆ ಬೈದನ ಚಿತ್ರ ಈತ ಮಲ್ಲೊಂಜಿ ಕಾರ್ಯಕ್ರಮ ಈತ ಮಲ್ಲೊಂಜಿ ಯೋಜನೆ ಇನಿ ಅರ್ಧೋಡು ಉಂತುದು ಜನಕ್ಲೆಗೆ ಅವೇನು ತೂವೋಡು ಎಂಕಲ್ ವೀಕ್ಷಣೆ ಮಲ್ಪೋಡು ಎಂಕಲ್ ఆయన ಅಪೇಕ್ಷೆ ಮಲ್ಪೋಡು ಎಂಕಲ್ ಆ ಜಾಗಕ್ಕೆ ಪೋಡು ಬನ್ನ ಅಪೇಕ್ಷೆ ಇಡ್ತಾನ ಎತ್ತೋ ಜನಕ್ಲೆ ಮನಸ್ಸು ಬೇನೆ ಆತನ ಅಂಚಾದು ಆ ಬೇನೆಗೋಸ್ಕರ ಅವು ಸರಿ ಆವಡು ಅವು ಕೂಡಲೇ ಕಂಪ್ಲೀಟ್ ಆವಡು ಅವು ಜನಕ್ಲೆಗೆ ತೀರ್ಮಾನ ಆವಡು ಬನ್ನೋ ಉದ್ದೇಶ ಜನಾಗ್ರಹ ಸಭೆ ಮಲ್ತೊಂದಿಲ್ಲ ನಮ್ಮ ಒಟ್ಟುಡು ಇನಿ ಓಂಕಾರ ನಾಯ್ಕರು ಉಳ್ಳೇರಿ ಬೈಲೂರು ರಾಮ ಮಂದಿರ ಟ್ರಸ್ಟದ ಅಧ್ಯಕ್ಷರು ರಾಮ ಮಂದಿರ ಗಣೇಶೋತ್ಸವ ಟ್ರಸ್ಟದ ಅಧ್ಯಕ್ಷರ ಓಂಕಾರ ನಾಯ್ಕರು ಆ ಜಾಗದಾರಿ ಆಯ್ತ ಕೈತಾಡು ಮುದೇಳ್ ಡಿಪುನಾರ್ ಆ ರಡ್ಡು ಪಾದೆರಡು ಬಂದು ಏನು ಕೇಳೋದಿಲ್ಲ. जय श्री राम, जय हनुमान, जय परशुराम, ಭಾರತ್ ಮಾತಾ ಕಿ ಜೈ. ನಮ್ಮ ಗ್ರಾಮ ದೇವತೆಯಾದ ಮಾರಿಯಮ್ಮ ಹಾಗೆ ಮಹಾಲಿಂಗೇಶ್ವರ ದೇವರು, ಕೋಟೆ ಹನುಮಂತ, ನಮ್ಮ ಬೈಲೂರು ಶ್ರೀರಾಮಚಂದ್ರ ಈ ದೇವರನ್ನು ನೆನೆಸಿಕೊಳ್ಳುತ್ತಾ ನಾನು ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೇನೆ. ನಾನು ಈ ಊರಿನಲ್ಲಿಯೇ ಹುಟ್ಟಿ ಕಲಿತು ಬೆಳೆದವ. ಈಗ
ರಿಟೈರ್ಮೆಂಟ್ ಮಾಡಿಸ್ಕೊಂಡು ಇಲ್ಲಿಯೇ ಜೀವನ ಮಾಡ್ತಾ ಇದ್ದೇನೆ. ನಾವು ಸಣ್ಣದಿರುವಾಗ ಅಂದರೆ 1962-63 ಇರ್ಬೋದು, ನಾವಾಗ 8th or 9th ಸ್ಟ್ಯಾಂಡರ್ಡ್ನಲ್ಲಿ ಕಲಿತಾ ಇದ್ದೀವಿ. ನಾವು ಅದೇ ಈಗ ಪರಶುರಾಮ್ ತೀರ್ ಪಾರ್ಕ್ ಇರುವ ಕಡೆಯಲ್ಲಿ ನಾವು ಓದಲಿಕ್ಕೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಕೆಳಗೆ ಬರೋದಿತ್ತು. ಅಷ್ಟು ಒಳ್ಳೆ ಜಾಗ. ಆಗ ನನಗೊಂದು ಮನಸ್ಸಿಗೆ ಹೋಗ್ತಿತ್ತು, ಇಲ್ಲಿ ಏನಾದರೂ ಒಂದು, ಆಗ ನಮಗೆ ಎಂತಂತ ಗೊತ್ತಿಲ್ಲ, ಈ ಥೀಮ್ ಪಾರ್ಕ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಏನಾದರೂ ಒಂದು ವೀಕ್ಷಣಾ ಕೇಂದ್ರ ಒಂದೊಂದಿದ್ರೆ ನಾವು ಎಲ್ಲರೂ ಇದನ್ನು ಎಂಜಾಯ್ ಮಾಡ್ಬೋದು ಅಂತ ನಾನೊಂದು ಮನಸ್ಸಿನಲ್ಲಿ ಎಣಿಸ್ಕೊಳ್ತಾ ಇದ್ದೆ. ಅದೇ ಹಾಗೆ ಆಯಿತು. ವರ್ಷ ಹೋಯಿತು, 60 ವರ್ಷಗಳು ಕಳೆದು ಸಡನ್ನಾಗಿ ಅದೇ ಜಾಗದಲ್ಲಿ ಪರಶುರಾಮ ಥೀಮ್ ಪಾರ್ಕನ್ನು ನಮ್ಮ ಜನಪ್ರಿಯ ಶಾಸಕರು ಮಾಡ್ತಾರಂತೇಳಿ ಒಂದು ವಿಷಯ ತಿಳಿದಾಗ ನನಗೆ ಆದ ಸಂತೋಷ ಅದು ನನಗೆ ಮಾತ್ರ ಗೊತ್ತು, ನಾನು ಅದನ್ನು ಮಾತಿನಲ್ಲಿ ಹೇಳುವ ಹಾಗೆ ಇಲ್ಲ. ನಿಮ್ಗೆಲ್ರಿಗೂ ತಿಳಿದಾಗೆ ನಮ್ಮ ಬೈಲೂರು, ಯರ್ಲಪಾಡಿ, ಕಣಜಾರು, ನೀರೆ ಎಲ್ಲ ಸಣ್ಣ ಸಣ್ಣ ಗ್ರಾಮಗಳು. ಇಲ್ಲಿ ಹೆಚ್ಚು ಆರ್ಥಿಕ ಅಭಿವೃದ್ಧಿಗೆ ಅಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಒಂದು ಥೀಮ್ ಪಾರ್ಕ್ ಮಾಡೋದ್ರಿಂದ ಒಂದು ನಮ್ಮ ಟೂರಿಸಂ ಇಂಪ್ರೂವ್ ಆಗೋದ್ರಿಂದ ತುಂಬ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅಂತ ನನಗೊಂದು ಭಾಳ ಧೈರ್ಯ ಇತ್ತು. ಅದೇ ರೀತಿಯಲ್ಲಿ ಥೀಮ್ ಪಾರ್ಕ್ ಚೆನ್ನಾಗಿ ಮೂಡಿ ಬಂತು, ಉದ್ಘಾಟನೆ ಆಯಿತು. ತುಂಬ ಅಭಿವೃದ್ಧಿ ಕಾರ್ಯಗಳು. ನಮ್ಮ ಸ್ನೇಹಿತರು, ಸಣ್ಣ ಸಣ್ಣ ಉದ್ಯೋಗಸ್ಥರು, ಸಿಹಾಳ ಮಾರುವವರು, ಚರುಮರಿ ಉಪ್ಕರಿ ಮಾಡಿ ಮಾಡಿ ಮಾರುವವರು, ಬಾಳೆಹಣ್ಣು, ಎಲ್ಲರೂ ಹೇಳ್ತಾ ಇದ್ರು ನನ್ನ ಹತ್ರ, ಈಗ ಇನ್ನು ನಮಗೆ ತೊಂದರೆ ಇಲ್ಲ, ತುಂಬ ವ್ಯಾಪಾರ ಜಾಸ್ತಿ ಆಗಿದೆ ಅಂತ ತುಂಬ ಸಂತೋಷ ಪಡ್ತಾ ಇದ್ರು. ಅಲ್ಲದೆ ರಾತ್ರಿ ಆ ವಿದ್ಯುತ್ ದೀಪ ಬೆಳಗಿದ ನಂತರ ಬೈಲೂರಿನ ಒಂದು ಸೌಂದರ್ಯ ಅದನ್ನು ನೋಡಿ ಆನಂದಿಸಿದವರಿಗೆ ಗೊತ್ತು ಎಷ್ಟು ಚಂದ ಕಾಣ್ತದೆ ಅಂತೇಳಿ. ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಆದರೆ ಈ ಚುನಾವಣೆ ಆಗಿ ಸರ್ಕಾರ ಬದಲಾದ ಮೇಲೆ ದುರದೃಷ್ಟವಶಾತ್ ಅದರಲ್ಲಿ ರಾಜಕೀಯ ಪ್ರವೇಶ ಮಾಡಿಕೊಂಡು ಕೆಲವೊಂದು ಅಪವಾದಗಳು ಇದು ಏನೆಲ್ಲ ತುಂಬ ಬಂದವು. ನಾನು ರಾಜಕೀಯದಲ್ಲಿಲ್ಲ, ನನಗೆ ಆ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಖಂಡಿತ, ಈ ಅಭಿವೃದ್ಧಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿ ಅದರಲ್ಲಿ ರಾಜಕೀಯ ಪ್ರವೇಶಿಸಬಾರದು. ಅಂದರೆ ನಾನು ಜನಸಾಮಾನ್ಯ, ನಾನು ಬೈಲೂರಿನ ಪ್ರಜೆಯಾಗಿ ನಾನು ಹೇಳ್ತಾ ಇರೋದು, ನನಗೆ ಯಾವ ರಾಜಕೀಯ ಎಫಿಲಿಯೇಷನ್ ಅಂತಿಲ್ಲ. ನನ್ನ ಓಟು ನಾನು ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡ್ತೇನೆ. ಆದರೆ ಬೈಲೂರಿನ ಪ್ರಜೆ, ಬೈಲೂರು ಗ್ರಾಮದ ಪ್ರಜೆಯಾಗಿ, ನಾಗರಿಕನಾಗಿ ಇಂತಹ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಯಾರೂ ರಾಜಕೀಯ ಮಾಡಬಾರ್ದು. ರಾಜಕೀಯ ಇದ್ರೆ ಏನಾದ್ರು ಯಾರು ತಪ್ಪು ಮಾಡಿದ್ರೆ ಅದರದ್ದು ನೀವು ಎನ್ಕ್ವೈರಿ ಮಾಡಿ. ಆದರೆ ಆ ಒಂದು ಇನಾಗ್ರೇಷನ್ ಆದ ಕಾರ್ಯಕ್ರಮ ಆಗಿದ್ದ ಆ ಒಂದು ಇದನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು, ಅದಕ್ಕೆ ಅಡಚಣೆ ಕೊಡಬಾರ್ದು. ಈಗ ನೋಡಿ, ಮೂರ್ತಿ ಇಲ್ಲ, ಅಲ್ಲಿ ಲೈಟ್ ಹಾಕುವುದಿಲ್ಲ, ನಿನ್ನೆ ಬೆಂಕಿ, ನಮಗೆಲ್ಲರೂ ಮನೆಯವರೆಗೆ ಬೆಂಕಿ ಬರ್ತಂತ ಹೆದರಿಕೆ, ರಾತ್ರಿ ನಿದ್ರೆ ಬರಲಿಲ್ಲ ನನಗೆ ಸರಿಯಾಗಿ. ಇದೆಲ್ಲ ಯಾವುದೇ ರೀತಿಯಲ್ಲಿ ಒಳ್ಳೆಯದಲ್ಲ. ಆದರೂ ಮೊನ್ನೆ ಪೇಪರ್ನಲ್ಲಿ ಓದಿದೆ, ಹೈಕೋರ್ಟ್ನ ನಿರ್ಧಾರ ಪ್ರಕಾರ ಇದನ್ನು 4 ತಿಂಗಳ ಒಳಗೆ ನೀವು ಮಾಡಿ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಹೈಕೋರ್ಟ್ನವರು ಆರ್ಡರ್ ಮಾಡಿದ್ದಾರೆ. ನಾನು ಇದನ್ನು ತುಂಬ ಸ್ವಾಗತಿಸಿ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ, ಜಿಲ್ಲಾಡಳಿತ ಹಾಗೂ ನಮ್ಮ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ನಾನು ಹೇಳ್ತೇನೆ, ದಯವಿಟ್ಟು ಯಾವುದೇ ರಾಜಕೀಯ ಇಲ್ಲದೆ ನಮ್ಮ ಈ ಪರಶುರಾಮ ಥೀಮ್ ಪಾರ್ಕನ್ನು ನಮ್ಮ ಬೈಲೂರು ನಮ್ಮ ಹಾಗೂ ಸುತ್ತಿನ ಗ್ರಾಮಸ್ಥರಿಗೆ ದಯವಿಟ್ಟು ನಮಗೆ ಕೊಟ್ಟು ಬಿಡಿ. ನಾವು ಅದನ್ನು ಆನಂದಿಸಿ ನಮ್ಮ ಊರಿನ ಅಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ. ಜೈ ಹಿಂದ್. ವಂದನೆಗಳು ಸರ್ ತಮಗೆ. ಯಾಕಂತ ಹೇಳಿದ್ರೆ ಪರವೂರಿನಲ್ಲಿದ್ದು ಈಗ ಊರಿನಲ್ಲಿ ನಿಂತು ತನ್ನ ಮನೆ ಹತ್ರವೇ ಆ ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವಾಗ ಬಹಳ ಸಂತೋಷ ಪಟ್ಟ ವ್ಯಕ್ತಿ ಅವರು. ಯಾವಾಗಲೂ ಆ ಬಗ್ಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಈಗ ಮಧ್ಯದಲ್ಲಿ ಹೀಗಾಯ್ತಲ್ಲ ಅಂತ ಹೇಳುವಾಗ ಆ ನೋವು ಕೂಡ ಅನುಭವಿಸ್ತಾ ಇದ್ದಾರೆ. ವಂದನೆಗಳು ಸರ್ ತಮಗೆ. ನಮ್ಮ ಜನಾಗ್ರಹ ಸಭೆಯ ಸಮಿತಿಯ ಅಧ್ಯಕ್ಷರು, ಸಂಚಾಲಕರು, ಈ ಭಾಗದ ನಾಯಕರಾಗಿರುವಂತಹ ಸಚ್ಚಿದಾನಂದ ಶೆಟ್ಟಿ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಕ್ಷೇತ್ರದ ಮಾರಿಯಮ್ಮ ಕೈ ಮುಗಿದು ಪರಶುರಾಮ ಥೀಮ್ ಪಾರ್ಕ್ ಜನಜಾಗೃತಿ ವೇದಿಕೆದ ಈ ಒಂದು ವೇದಿಕೆ ಇಡ್ತಿನ ಎಂಕಲ ಹಿರಿಯರು ಒಂದು ಮಾರ್ಗದರ್ಶಕರು ಓಂಕಾರ ನಾಯಕರ ಈ ಒಂದು ಪರಶುರಾಮ ಥೀಮ್ ಪಾರ್ಕ್ದ ರೂವಾರಿ ಆಯ್ನ ಎಂಕಲ ನೆಚ್ಚಿನ ಶಾಸಕರಾಯನ
ಸುನಿಲ್ ಕುಮಾರ್ರೆ ಅಂಚನೆ ವೇದಿಕೆ ಎಡ್ತಿನ 4 ಪಂಚಾಯತ್ ಅಧ್ಯಕ್ಷರೇ ವೇದಿಕೆ ಎಡ್ತಿನ ಮಾತಾ ಗಣ್ಯರೇ ಭವಿಷ್ಯ 4 ವರ್ಷದ ತುಂಬು ಇನಿ ಬೈಲೂರದ ಗ್ರಾಮಸ್ಥರು ನೆನಪುದಾಂತಿನ ಒಂದು ಕಾರ್ಯಕ್ರಮನು ಒಂದು ಯೋಜನೆಯನ್ನು ನಮ್ಮ ಶಾಸಕರಿಗೆ ಅಂತುಕೊಡ್ತಾರೆ. ಆ ಯೋಜನೆದ ಮುಖಾಂತರ ಇನಿ ಒಂಜಿ ಬೈಲೂರು ಗ್ರಾಮ ಇಡೀ ದೇಶ ವಿದೇಶಡು ತೂಪಿಲಕ್ಕಚ್ಚಿತ್ತಿನ ಒಂಜಿ ಕಾರ್ಯಕ್ರಮವನ್ನು ಪನ್ನೊಲಿ ಅಂಚನೆ ಇನಿ ಈ ಒಂಜಿ ಕಾರ್ಯಕ್ರಮ ಪನ್ಪಿಂದಾದ ಬಣ್ಣಗ ಇನಿ ಈ ಒಂಜಿ ಕಾರ್ಯಕ್ರಮ ಒಂದು ಯೋಜನೆ ಮಲ್ಪರೆಗೆ ಕೆಲವು ಅಡೆತಡೆ ಎತ್ತಂಡು ಒಂದೆಟ್ಟು ಸುರುಕು ಮುಗಲು ಗೋಮಾಳ ಜಾಗ ಬಂಡಿರಿ ಗೋಮಾಳ ಜಾಗಡೆ ಯಾಣೊಂದು ಪ್ರಶ್ನೆಗೇನುವೆ ಆ ಗೋಮಾಳ ಜಾಗಡೆ 4 ವರ್ಷ ಕ್ರಷರ್ ಎತ್ತನೆ ಇನಿ ಹೋಂಕಾರ ನಾಯಕನಗರ ಇಲ್ಲ ಕುಲ್ಲರ ಆಗುತ್ತೀಜಿ ಹಗಲು ಲಕತ್ತು ಅಂತೀರಿ ಒಂದೆತ್ತ ಆಯ್ತಾ ಶಬ್ದನ ಕೇಳುತ್ತೀರಿ ಇನಿ ಪರಶುರಾಮನ ಮೂರ್ತಿ ತಗೊಂಡಿಲ್ಲಿರಿ ಇನಿ ನೆಮ್ಮದಿದ ಜೀವನ ಮಲ್ತೊಂದಿಲ್ಲಿರಿ ಯಾನು ಇನಿ ಸರ್ಕಾರ ಒಂಜಿ ಅಗರ ಮಲ್ತೊಂದಲ್ಲ ಇನಿ ಕಾರ್ಯಕ್ರಮ ಈ ಒಂಜಿ ಯೋಜನೆ ಉಂತಾರ ಬಲ್ಲಿ ಸರ್ಕಾರದ ಇಂಚಿನ ಆದೇಶ ಉಂಡು ಐತ ಪ್ರಕಾರ ಒಂದೇನು 4 ತಿಂಗಳು ಪೂರ್ಣ ಮತ್ತು ಕೊರಡು ಒಂಜಿ ವೇಳೆಗೆ ಉಂತ ಇರೋದನ ನೆರ್ದು ಮಲ್ಲ ಹೋರಾಟ ಮಲ್ಪ ಎಂಕೋಲು ಒಂದೇ ಹೋರಾಟ ಆತು ನೆರ್ದು ಮಲ್ಲ ಹೋರಾಟ ಮಲ್ಪ ಪಂಪಿನ ಒಂಜಿ ಎಚ್ಚರಿಕೆಯನ್ನು ಪಣೊಂದು ಯಾನು ಒಂಜಿ ಎಂಕೊಂಜಿ ಅವಕಾಶ ಕೊರನೇಕ್ಕೆ ಧನ್ಯವಾದ ಪಣೊಂದು 2 ಕಾರ್ಯಕ್ರಮ ಮುಗಿಪೆ. ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ಸಚ್ಚಣ್ಣ. ಈ ಕಾರ್ಯಕ್ರಮದ ನನ್ನವರೇ ರೂವಾರಿ ವಿಶೇಷವಾದ ಎಂಕಲ್ ಮಾತ ದಾಯಗೀತ ಹೋರಾಟ ಮಲ್ತೊಂದಿಪ್ಪು ಬಂಡ ಎಂಕಲ್ನ ಗ್ರಾಮೋಡಾಪುನಂಚಿತನ ಕಾರ್ಯಕ್ರಮ ಆ ಪರಶುರಾಮನ ಮೂರ್ತಿ ಉಂತುನಂಚಿತನ ಕುಂಜ ಉಮಿಕಲ್ ಬೆಟ್ಟ ಇಪ್ಪುನಿ ಎರಲಪಾಡು ಅಂಚಾದು ಅದಾದ ಸಮಸ್ಯೆ ಬತ್ತಲ್ಲ ಬೇಗ ಬಲ್ಪುನ ಎಂಕುಲು ದಯಪಣ್ಣ ಆ ಸಮಸ್ಯೆದ ಹೊಣೆಗಾರಲ್ಲ ಎಂಕುಲೆ ಎಲ್ಲ ಇಟ್ಟು ದಾನಲ್ಲ ಆ ಕಾರ್ಯಕ್ರಮ ಅದು ಊರಿಗೆ ದಾಲ ಪ್ರಯೋಜನ ಪಣ್ಣ ಆ ಪ್ರಯೋಜನ ಎಂಕಲೆಗೆ ಅಂಚಾದು ಊರಿಗೆ ಬರ್ಪನ ಪ್ರಯೋಜನ ನಮ್ಮ ನಾಡಿಗೆ ಬರ್ಪನ ಪ್ರಯೋಜನ ಬರ್ನ ಇಟ್ಟಿಡ ಅವು ಪ್ರಯೋಜನ ಬರಡು ಬರ್ನ ವಿಚಾರ ಎಂಕಲು ಆಗ್ರಹ ಮಲ್ಪನು ಅಂಚಾದ ಎಂಕಲ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುನಿಲ್ ಹೆಗ್ಡೆರು ಈ ಬಗ್ಗೆ ಮಸ್ತ್ ಹೋರಾಟ ಮಲ್ತೊಂದುಲ್ಲೇರು. ಸುನಿಲ್ ಹೆಗ್ಡೆರು ಈ ಕಾರ್ಯಕ್ರಮದ ಪರವಾದ 2 ಪಾತ್ರೆ ಬಂದು ಕೆನೊಂದುಲ್ಲೆ. ಸುರುಕಾದ ದೇವಿ ಮಾರಿಯಮ್ಮನ ಕೃಪಾಶೀರ್ವಾದಕ್ಕೆ ತಂದು ಇನ್ನಿತ ಈ ಒಂದು ಜನಾಗ್ರಹ ಸಭೆತ ವೇದಿಕೆ ಪುನಚಿತ್ನ ನಮ್ಮ ಮಾತೆನ ನೆಚ್ಚಿನ ಶಾಸಕರು ಮಾಜಿ ಸಚಿವರಾಯನ ವಿ ಸುನಿಲ್ ಕುಮಾರ್ರೆ ಈ ಕಾರ್ಯಕ್ರಮದ ಈ ಒಂದು ಸಭೆತ ವೇದಿಕೆ ಪುರ ಮಾತಾ ಗಣ್ಯರೇ ಸೇರಿದಂಚಿನ ಮಾತಾ 5 ಪಂಚಾಯತ್ ಅಂಚನೆ ಇಡೀ ಕಾರ್ಕಳ ತಾಲೂಕು ಅಲ್ಪಲ್ಪಡ್ದು ವೈದ್ಯನಂಚಿನ ಮಾತಾ ಸಾರ್ವಜನಿಕ ಬಂಧುಲೆ ಎರ್ಲಪ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಬೈಲೂರು ನೀರೆ ಇಂಚಿಡು ಹಿರ್ಗಾನ ಕುಕ್ಕುಂದೂರು ಪಳ್ಳಿ ಒಂದೇ ಪೂರಕವಾದ ಬಾರಿ ಮಲ್ಲ ಒಂಜಿ ಪ್ರವಾಸೋದ್ಯಮ ಕ್ಷೇತ್ರಡು ಈ ಈತು ಊರನ್ನ ಗುರುತಿಸೋಡು ಪಂಪಿನ ಒಂಜಿ ಪ್ರಮುಖ ಉದ್ದೇಶವನ್ನು ದೀವೊಂದು ನಮ್ಮ ಮಾತೆರ್ನ ನೆಚ್ಚಿನ ಶಾಸಕರಾದಿತ್ತಂತ ಸುನಿಲ್ ಕುಮಾರ್ ಸಚಿವರಾದಿತ್ತ ಸಂದರ್ಭಡು ಬಾರಿ ಮಲ್ಲ ಒಂಜಿ ಯೋಜನೆಯನ್ನು ನಮ್ಮ ಬೈಲೂರು ಉಮಿಕಲ್ ಬೆಟ್ಟಡು ಮಲ್ಪಡು ಪಂಪಿನ ಒಂಜಿ ಯೋಜನೆಯನ್ನು ರೂಪಿಸದು ಬಾರಿ ಪೊರ್ಲುಡು ಆ ಯೋಜನೆ ಲೋಕಾರ್ಪಣೆ ಲಾಂಡ್ ಲೋಕಾರ್ಪಣೆ ಪರ ಸಂದರ್ಭಡು ಪಂದಿತ್ತೇರು ಕಾಮಗಾರಿ ಪ್ರಥಮ ಹಂತದ ಕಾಮಗಾರಿ ಮಾತ್ರ ಆತನು ಒಂದು ದಲ ಅಂತಿಮವಾದ ಆತಜಿ ನನ್ನ ದುಂಬುಗುಲ ಕಾಮಗಾರಿಗೆ ಮುಂದುವರಿದ ಕಾಮಗಾರಿ ನಡಪರೆಗೊಂಡು ಬಂದು ಈತ ಪಂಡಿಬಕ್ಕಲ ಆತ ಗ್ರ್ಯಾಂಡ್ ಆದ ನಡತನಂಚಿತ್ನ ಪರಶುರಾಮ ಥೀಮ್ ಪಾರ್ಕ್ದ ಲೋಕಾರ್ಪಣೆ ಬೊಕ್ಕ ಬೇತೆ ಬೇತೆ ವಿದ್ಯಮಾನಗಳು ನಡತನು ಯೋಜನೆ ಪ್ರಾರಂಭ ಸುರುಡ್ದಿಂಚಿಲ ಅಭಿವೃದ್ಧಿನ ಹಿಯಾಳಿಸ ಒಂದು ಅಭಿವೃದ್ಧಿಗೆ ಅಡ್ಡಕಾರ್ದಿ ಒಂದು ಬೇತೆ ಬೇತೆ ರೀತಿದ ಒಂಜಿ ವಿಕೃತ ಮನಸ್ಥಿತಿಡು ಐಕೊಂಜಿ ಅಡ್ಡಿ ಬರ್ಪಂಚಿತ್ನ ಪ್ರಯತ್ನ ಕೆಲವೊಂಜಿ ಸ್ಥಾಪಿತ ಹಿತಾಸಕ್ತಿಲು ಮಲ್ತೇರು ಯಾಕಡೆ ಉದಯಣ್ಣೆ ಪಂಡೇರು ಪನ್ನಗನೆ ಸುರುಟ್ಟು ಜಾಗ ಸರಿಜಿ ಗೋಮಾಳ ಪಂಡೇರು ಅವೇಡ್ದ ಪಕ್ಕ ಮೂರ್ತಿ ಇಡೀ ಮೂರ್ತಿ ಫೈಬರ್ ಬಂಡೇರು ಅವೇಡ್ದ ಪಕ್ಕ ಅರ್ಧ ಸರಿಂಡು ಅರ್ಧ ಸರಿಜ್ಜಿ ಬಂಡೇರು ಅವೇಡ್ದ ಪಕ್ಕ ತನಿಖೆ ಅವಡು ಬಂಡೇರು ಇಂಚ ಬೇತೆ ಬೇತೆ ಅಭಿವೃದ್ಧಿನ ವಿರೋಧಿಸಿದ ಚಟುವಟಿಕೆಗಳು ಮತ ನಡತನು ಮುರಾಣಿ ಹೈಕೋರ್ಟ್ ಆದೇಶ ಇತ್ತನಲ್ಲ ಕಾಮಗಾರಿ ಅಲ್ಪ ಮುಂದುವರಿಯರ ಬಲ್ಲಿ ಪಂಪ ಉದ್ದೇಶಡು
10 ಲೋಡು ಪೊಯ್ಯನು ಕಣತ್ತು ಪಾಡಿಯರು, ಮಣ್ಣನ್ನು ಕಣತ್ತು ಪಾಡಿಯರು. ಇನಿ ನಮಕ್ ಟೋಟಲ್ ಅದು ತೋಜಿಂದಾದ ಬಣ್ಣಗ ಆ ಪರಶುರಾಮ ಥೀಮ್ ಪಾರ್ಕ್ ಯೋಜನೆ ಸಂಪೂರ್ಣ ಅವರ ಬಲ್ಲಿ ಅವೇನು ಧ್ವಂಸ ಮಲ್ಪೊಡು ಬಂದು ಕೋಡೆದ ಒಂಜಿ ವಿಚಿತ್ರವಾಯಿನ ತೂಬೂರಿನ ಘಟನೆ ತೂಜಿನ ತೋಜುಂಡು ಖಂಡಿತವಾದ ಮುರಣಿ ಮಣ್ಣು ಪಾಡ್ದೇರು ಕೋಡೆ ಪರಶುರಾಮ ಬೆಟ್ಟಕ್ಕೆ ತೂಬೂರ್ದು ಖಂಡಿತವಾದ ಒಂಜಿ ಸಂಶಯಕ್ಕೆ ಎಡೆ ಮಲ್ತು ಕೊರ್ಪುಣೊಂದು ರಡ್ಡು ವಿಚಾರದ ಬಗ್ಗೆ ಎಲ್ಲ ಒಂಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ ಒಂದು ಜನಪ್ರತಿನಿಧಿ ಆದ ಎನ್ನ ಜವಾಬ್ದಾರಿ ಮಿತ್ತದ ಯಾನು ಪೊಲೀಸಗಳಿಗೆ ದೂರಲ ಕೊರತೆ ನನ್ನ ಒವೇ ರೀತಿಯ ತನಿಖೆ ಪ್ರಾರಂಭ ಆತೀಜಿ. ಖಂಡಿತವಾದ ಸರ್ಕಾರ ಒಂಜಿ ಸೈಡ್ ಉಂಡು ಪಂಡದು ಪೂರ ಇಟ್ಲ ರಾಜಕೀಯ ಮಲ್ಪನ ಒಂಜಿ ವಿಚಿತ್ರವಾಯಿನ ಒಂಜಿ ಪ್ರಯತ್ನನು ಮಲ್ತೊಂದುಲ್ಲೇರು. ಖಂಡಿತವಾದ ಬಂದುಲೆ ನಮ್ಮ ಒಂಜಿ ಈತು ವ್ಯಾಪ್ತಿದ ಗ್ರಾಮೋಲೇನು ಗುರುತಿಸವನ ಮಲ್ಲ ಯೋಜನೆ ನೆಕ್ ನಮ್ಮ ಮಣಿಪಂದ್ಯ ಕುಲ್ಲರ ಬಲ್ಲಿ ಇರಲ್ಲ ಒಂದೇನು ತೀವ್ರವಾದ ಪ್ರತಿಭಟಿಸೋಡು ಅವತ್ತಂದೆ ನಮ್ಮ ಗ್ರಾಮದ ಮಾತ ಯರ್ಲಪಾಡಿ, ಬೈಲೂರು, ಕುಕ್ಕುಂದೂರು, ನೀರೆ ಮಾತ ಈ ಭಾಗದ ಮಾತ ಗ್ರಾಮದ ಕಲ್ಲ ಒಂಜಿ ಪ್ರತಿಷ್ಠೆದ ಪ್ರಶ್ನೆ ಅದೊಂದೊಂದು ದುಂಬದ ದಿನಕ್ಕುಲೆಡ್ ನೆಕ್ಕ ಅಡ್ಡಿ ಮಲ್ಪನ್ಲಕ್ಕ ಎಂಕುಲು ಸಮೇತ ಐಕ್ಬೋಡಿನ ಪ್ರಯತ್ನ ಮಲ್ಪೋಡು ಇನ್ನೇನು ತೀವ್ರವಾದ ನಾವು ಪ್ರತಿಭಟಿಸೋದು ಪಂಪ ವಿನಂತಿನ ಮಲ್ತೊಂದು ಸರ್ಕಾರಗೂ ಜಿಲ್ಲಾಡಳಿತಗೂ ಈ ರೀತಿಯ ಆಗ್ರಹವನ್ನು ಮಲ್ತೊಂದುಲ್ಲೆ ಖಂಡಿತವಾದ ಉಂದೇನು ಮುಕ್ತ ಮಲ್ತದ ಉಂದೇನು ಕಾಮಗಾರಿ ಸಂಪೂರ್ಣ ಮಲ್ಪರ ಅವಕಾಶ ಮಲ್ತದ ಸಾರ್ವಜನಿಕರಿಗೆ ಮುಕ್ತವಾದ ತೂಪರಂಚಿತ ಅವಕಾಶ ಮಲ್ತುಕೊರೋಡು ಖಂಡಿತವಾದ ಉಂದೇನು ಮಲ್ತಜರಂದಾಂಡ ನನ್ನ ದುಮ್ಮುಗಳ ಇಂಚಿತ್ನ ಅಭಿವೃದ್ಧಿ ವಿರೋಧಿ ಚಟುವಟಿಕೆಗಳು ದುಮ್ಮುವರಿಂದ ದುಮ್ಮುದ ದಿನಟ್ಟು ನೆರೆದು ಉಗ್ರ ಪ್ರತಿಭಟನೆ ಮಲ್ಪರ್ಲೆಂಗಳು ತಯಾರದಿಲ್ಲ ಮಾತ ಗ್ರಾಮದ ಪಂಪ ವಿನಂತಿನ ಮಲ್ತೊಂದು ಈ ಸಂದರ್ಭಡು ಅವಕಾಶ ಮಲ್ತುಕೊರೆ ಮಾತ್ರ ವಂದಿಸೋದು ಎನ್ನ ಪತ್ರ ಮುಗಿಪೆ. ನಮಸ್ಕಾರ. ಸೊಲ್ಲಣ್ಣ ಬಂದಲೆ ನಮ್ಮನೊಟ್ಟಿಗೆ ನಮ್ಮ ನಾಯಕರ ಅಂಜನ ಕೊಡುಪಲಾಜ ಮಹೇಶ್ ಅಣ್ಣವಲ್ಲೇರು ಕಾರ್ಲಾಡು ಒಂಜಿ ಅಭಿವೃದ್ಧಿ ಆಪುಂಡು ಎಡ್ಡ ಕೆಲಸ ಆಪುಂಡು ದಾಂಡ ಆ ಸಂದರ್ಭಡು ಬತ್ತು ಎಂಗಲ್ಲ ಮಾತ ಬೇರಿ ತಟ್ಟುನಾರಾರು ಕಾರ್ಲಾಡುವೆ ಸಮಸ್ಯೆ ಆಪುಂಡು ಆ ಸಮಸ್ಯೆಗೆ ಭಂಗ ಆಪುಂಡು ಅತನ ಅಭಿವೃದ್ಧಿಗೆ ತೊಂದರೆ ಆಪುಂಡು ಬನ್ನಗ ಆ ತೊಂದರೆ ಆನಗಲ ಎಂಗಲ್ ನೊಟ್ಟು ಧೈರ್ಯ ಕೊರದು ಯಾನುಳ್ಳ ನಿಗಲ್ ನೊಟ್ಟು ಪನ್ಪನಾರು ಇನಿ ಬೊಂಬ ಹಿಡಿದು ಬತ್ತದು ನಮ್ಮನ ಈ ಒಂಜಿ ಜನಾಗ್ರಹ ಸಭೆ ನಮ್ಮನೊಟ್ಟುಗೊಲ್ಲೇರು ಮಹೇಶ್ ಅಣ್ಣ ಎರಡು ಪಾತ್ರ ಎರಡು ಪಂದಕ್ಕೆ ಏನೊಂದಿಲ್ಲ. ಮಾತರಿಗಳ ನಮಸ್ಕಾರ. ಇನಿ ಜನಾಗ್ರಹ ಸಭೆ ಬಂದು ನಿಗುಲು ಏನನ್ನ ಕಾರ್ಯಕ್ರಮ ದಿವಂದರು ವೇದಿಕೆ ಎಡ್ತಿನ ನಮ್ಮ ಆತ್ಮೀಯರಾಯನ ಸುನೀಲ್ ಕುಮಾರ್ರೆ ಅಂಚೆನೆ ವೇದಿಕೆ ಎಡ್ತಿನ ಮಾತಾ ಗಣ್ಯರೇ ಮೂಲ ಸೇರ್ದಿನ ಪರಶುರಾಮನ ಮಾತ ಭಕ್ತರೇ ಇನಿ ಪರಿಸ್ಥಿತಿ ಒಡೆಮುಟ್ಟ ಎತ್ತದನ್ ಪಂಡ ದುಂಬು 10 ವರ್ಷದ ಆಳ್ವಿಕೆ ನಮ್ಮ ತೂತ 2004 ಬೊಕ್ಕ ನಂಗೆ ಗೊತ್ತಾಯಿನಿ ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಪಂಡೈನ ಅಲ್ತು ಬೊಕ್ಕ ನಮ್ಮನ ಒಂದು ಬಸ್ತಿದ ಕೆಲಸ ಪುಮರಣಿ ನಮ್ಮ ಆನೆ ಕೆರೆತ ದುಂಬು ನಿಕುಲ್ ತೂತಾರೆ 10 ವರ್ಷದ ದುಂಬುದ ಅಕಲ್ನ ಕಾರ್ಯಕಾಲ ತೂತಾರೆ ಎಂಚೆತ್ತನಂದು ಅಲ್ತು ಬೊಕ್ಕ ನಮ್ಮ ಕಾರ್ಲದ ಮಾರಿ ಗುಡಿಪ್ಪು ಅವತ್ತ ಅಂದೆ ಮೇನ್ ಮುದ್ದ ನಮ್ಮನ ಒಂದು ಪರಶುರಾಮ ಥೀಮ್ ಪಾರ್ಕ್ ಒಂಜಿ ತಿಂಗಳು ಬೈಲೂರುಡು ಬಾರಿ ಮಲ್ಲ ಕಾರ್ಯಕ್ರಮ ದೇಶ ವಿದೇಶ ಮುಟ್ಟ ನಮ್ಮ ಕಾರ್ಲ ಏನ ಬಂದು ಇಡೀ ಲೋಕೋ ಗೊತ್ತಾತಿನ ಬಂಡ ಈ ಪರಶುರಾಮ ಥೀಮ್ ಪಾರ್ಕ್ ಹಿಡ್ದು ಬೊಕ್ಕ ಇನಿ ಒರಿ ಶಾಸಕೆಪ್ಪು ಏರ್ಲೆಪ್ಪು 2004 ಬೊಕ್ಕ ನಿಗುಲು 6 ಮಲ್ದಿನ ಬೇಲೆಯನ್ನು ಲೆಕ್ಕ ಮಲ್ಪೊಡು ಇನಿ ಅಭಿವೃದ್ಧಿಲ ಆರೆ ಮಲ್ಪುನು ಎಲ್ಲ ಅಪಪ್ರಚಾರ ಅನ್ನಾಗ ಹೋರಾಟಲ ಆರೆ ಮಲ್ಪುನಂಡ ಬೊಕ್ಕ ನಮ್ಮ ಮೂಲಿಪ್ಪುನು ಏನೇಕೆ ನಮ್ಮ ಖಾಲಿ ಈ ಏರಿಯಾದ ಜನಕ್ಕೂ ಈತೆತ್ತು ನಮ್ಮ ಇಂಚಿನ ಪುರ ಅಭಿವೃದ್ಧಿದ ಕೆಲಸ ಉಂತಾರೆ ಬರ್ನಾಗ ನಮ್ಮ ಮಸ್ತ್ ಮಲ್ಲ ಸಂಖ್ಯೆ ಜನ ಸೇರೋಡು ಅದಾಗ ಎದುರು ಪೋಯ್ನಕ್ಲೆಗೆಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಪುಣು ನಮ್ಮ ಅವೇನ್ ಬಿಡ್ದು ನಮ್ಮ ಖಾಲಿ ವಾಟ್ಸಪ್ ಗ್ರೂಪ್ ಲೇಡ್ ಅವೇನ್ ಮೆಸೇಜ್ ಫಾರ್ವರ್ಡ್ ಮಲ್ಪುನು ಈ ಸಾರಿ ಕೆಲವು ವಾಟ್ಸಪ್ ಗ್ರೂಪ್ ದಕ್ಲೇನ್ ತುಯ್ಯಾನ್ ಆ ಪರಶುರಾಮನೆಕ್ ಬೇತಕಲ್ನ ಮಂಡೆ ತಿಕ್ಕಾದು ಅವ ಪರಶುರಾಮನೆಕ್ಲೆಗೆ ಒಂದು ಮಲ್ಪಿ ನಮ್ಮದ ಲೈಕ್ ಮಲ್ಪೊಡುಂದಿಜ್ಜಿದೆ ಯಾಪಂಡ ಪರಶುರಾಮ ಒಂಜಿ ಮಲ್ಲ ಶಕ್ತಿ ನಮ್ಮ ತುಳುನಾಡದ ಸೃಷ್ಟಿಕರ್ತೆ ಅಂಚಾದಿಪ್ಪನಾಗ ಅಂಚಿನ ಪುರ ಕೆಲಸ ಮಲ್ಪನ ನೀಚ ಕೆಲಸ ಒಂದು ಮನಸ್ಥಿತಿ ಅಂಚಿನ ಆಕಲ್ನ ಏರೆ ಮಲ್ಪೇರ ನಮ್ಮ ರಾಜಕೀಯ ಮಲ್ಪರೆ ಮಸ್ತ್ ವಿಷಯಲ್ಲ 1000 ವಿಷಯಲ್ಲ ಮಾತಾಡಲ ರಾಜಕೀಯ ಈ ಅಭಿವೃದ್ಧಿ ಅಂಚಿನ ರಾಜಕೀಯ ನಡೆದು ರಾಜಕೀಯ ಹೊಡೆದು ಮಿತ್ತು ಬತ್ತ ನಮ್ಮ ಒಂದೋಡು ಒಂದು ನಮ್ಮ ಊರ್ದಾಕಲಿಗೆ ನಮ್ಮ ಊರ್ದ ಅಭಿವೃದ್ಧಿಗೆ ಆತರ ಮಲ್ದಿನ ಕೆಲಸ ಬೈಲೂರು ದಾಕಲಿಪ್ಪು ಅತ್ತ ನಮ್ಮ ಕಾರ್ಲ ತಾಲೂಕತ್ತು ಬೇತ ತಾಲೂಕುಡ್ಲ ಜನ ಬರುವಂತೇರು ಇನ್ನು ಈತ ಅಪಪ್ರಚಾರ ಮಲ್ತೊಂದುಲ್ಲೇರು ಪಂಡ ಪೂರ ವಿಷಯಗಳು ನಮ್ಮ ರೆಡಿ ಆದುಲ್ಲ ನಿಗುಲು ಐಟ್ ಅವ್ಯವಹಾರ ಆತನ ತನಿಖೆ ಮಲ್ಪಲೆ ಏನ ಬೋಡೋ ಮಲ್ಪಲೆ ಅಕಲ್ಲ ರಿಕ್ವೆಸ್ಟೇ ಮಲ್ತೊಂದುಲ್ಲ ನಮ್ಮ ಏನಿ ಮುಟ್ಟ
ನಮ್ಮ ಆಂದೋಲನ ಮಲ್ದಜಿನಿ ದಯಪಂಡ ಇತ್ತೆ ಆಚಾರ ಸಂಹಿತೆ ಎಲ್ಲ ಉಂಡು ನಮ್ಮ 4 ತಾರೀಕು ಮುಟ್ಟ ಆಂದೋಲನ ಪರ ಮಲ್ಪರಾಪಜಿ ಆ ವಿಷಯಕ್ಕೆ ಪೋರ್ಲವ ಪೂಜಿ ಆಂದೋಲನ ಮಲ್ತನ ನಮ್ಮನೇ ಲಾಸ್ ನಮ್ಮನ ಟೈಮ್ ವೇಸ್ಟ್ ಏನಕ್ಕೆ ನಮ್ಮ ಊರ್ದ ಬೇಲೆ ನಮ್ಮ ತಾಲೂಕದ ನಮ್ಮನ ಊರ್ದ ಬೇಲೆ ಪುನಗ ನಮ್ಮ ಆಂದೋಲನ ಏನಕ್ಕೆ ಮಲ್ಪುನು ಆಂದೋಲನ ಮಲ್ಪುನು ಎರಡ ಪಿದಾಯ್ದ ಕಳ್ಳ ಎರಡ ನಮ್ಮಡ ಒಂದು ಯುದ್ಧ ಗಿದ್ದ ದುಂಬುದ ಅಂಚ ಒಂದು ಆಂದೋಲನ ನಮ್ಮ ಮಲ್ಪುನ ಅಗತ್ಯ ಉಂಡ ನಮ್ಮನ ಊರುಡು ಎಡ್ಡೆ ಕೆಲಸ ಹಾಪುಂಡ ನಮ್ಮ ಮಾತೆರ್ಲ ಸೇದು ಒಗ್ಗಟ್ಟಾದ ಒಂದು ಮಲ್ಪೋಡು ಇಂಚಿನ ಪುರ ಬೇಲೆಗೆ ಸಪೋರ್ಟ್ ಮಲ್ಪೋಡು ಇಂಚೆನೆ ನನ್ನಲ್ಲ ಪಿರ ಉಂತ್ಯಾಡ ನನ್ನವರಿ ಬೇಲೆ ಮಲ್ಪುನ ಐತೆ ಅಭಿವೃದ್ಧಿ ಏನನ್ನ ನಿಕುಲ್ ತೂಯಾರ ರಸ್ತೆಪ್ಪು 2 ಸರತ ನಾಲೆ ದುಂಬುದರ್ ನಿಕುಲ್ ತೂತಾರ ಅಲ್ತು ಬೊಕ್ಕಲ ಅವೇ ಜನಕುಲ್ ನಮ್ಮ ಮೂಲ್ ಮಾತೆರ್ಲೋಲ್ಲ ಯಾನೇನಿ ಸುನೀಲ್ ಕುಮಾರ್ ನೊಟ್ಟು ಏನೇ ಕುಲ್ಲೆ ಪಂಡ ಕೇವಲ ಕಾರ್ಲದ ಅಭಿವೃದ್ಧಿಗಾತ್ರ 6 ನೊಟ್ಟು ಕುಲ್ಲೇನ್ ಬೇತೆ ವಾ ಸ್ವಾರ್ಥಲ ಸುನೀಲ್ ಕುಮಾರ್ ಎಂಕಜ್ಜಿ ನಮ್ಮನ ಊರ್ದ ಅಭಿವೃದ್ಧಿ ಮಲ್ತೊಂದುಲ್ಲೇರ 6 ನೊಟ್ಟು ನಮ್ಮ ಸೇರೋಡು ಮನಸಾರೆ ಬೊಕ್ಕ ಏನೇ ನಮ್ಮ ತಾಕತ್ತುಂಡ ಅವು 6 ನೊಟ್ಟು ಅಂಚಿನಕ್ಕು ನೊಟ್ಟು ಇಜಿನ ಊರ್ದ ಅಭಿವೃದ್ಧಿ ಅಪನೆಂಚ ಇನ್ನು ಪ್ರತಿ ಅಭಿವೃದ್ಧಿಯ ಕಾರ್ಯಗಳ ಅಡ್ಡ ಬರ್ಪುನ ಅಂಡ ಬೊಕ್ಕ ಅಭಿವೃದ್ಧಿ ಎರೆಗಾತ್ರ ಅಭಿವೃದ್ಧಿ ನಿಗುಲ್ ಪನೋಡಿ ಎಂಕ್ ಇನಿ ನಮ್ಮತ್ತೆ ಈತ ಎಡ್ಡ ಕಾರ್ಯಕ್ರಮ ಅಂಡು ಒಂಜಿ ತಿಂಗಳು ನಮ್ಮ ಬಾರಿ ಪೊರ್ಲುದ ಕಾರ್ಯಕ್ರಮ ಲಕ್ಷಗಟ್ಟಲೆ ಜನ ಬತ್ತು ಪೋಯರು ಲಾಸ್ಟ್ ದಿನ 50,000 ಜನ ಸೇರಿದಿತ್ತೀರ ಬೈಲೂರು ಎನ್ನರ ಸಾಧ್ಯಜಿ 50,000 ಜನ ಬೈಲೂರು ಬತ್ತು ಸೇರೋಲ್ಯ ಬಂದು ಇಂಚಿನ ಪರ ಮಲಮಲ್ಲ ಪರಿಕಲ್ಪನೆದಿ ಒಂದು ಬೇಲೆ ಮಲ್ತೊಂದಿಪ್ಪುನಾರು ಸುನೀಲ್ ಕುಮಾರ್ ಅರೆಗೆ ನಮ್ಮ ಇಂಚಿನ ಟೈಮ್ ಸಪೋರ್ಟ್ ಮಲ್ತಿಜಿಡ ಸಪೋರ್ಟ್ ಮಲ್ಪನ್ ಬಡ್ಚಿ ಸರಿ ಇತ್ತಿನ ವಿಷಯಕ್ಕೆ ಸಪೋರ್ಟ್ ಮಲ್ಪಲಿ ಆರು ಬೊಡ್ಚಾಂದಿನ ಮಲ್ತೆ ಡೈರೆಕ್ಟ್ ಏನು ಸಪೋರ್ಟ್ ಮಲ್ಪಲಿ ಅಂತ ಎರಡೆಲ್ಲ ಬಂದ್ ಪೂಜಿ ಇನಿ ಅಭಿವೃದ್ಧಿ ಮಲ್ದಿರ ಅವಾರನ ತಪ್ಪ ಇಂಚಿನ ಪುರ ನೀಚ ಮನೋವೃತ್ತಿ ಬಂದ್ಪೆರದ ಅಕಲಿಗೆ ನನ್ನ ಸಪೋರ್ಟ್ ಮಲ್ಪರೆ ಬಲ್ಲಿ ಅಕಲಿನ ಹೆಚ್ಚಿ ನಮ್ಮ ಓಲೈಕೆ ನಮ್ಮ ಪನ್ಪೆರ್ದ ಇಜ್ಜಿ ಅಕುಲ್ ಎಡ್ಡೆ ಜನ ಮುಕುಲ್ ಎಡ್ಡೆ ಏರ್ಲ ಎಡ್ಡೆ ಜನ ಅಜ್ಜಿ ಕಾರ್ಲದ ಏರ್ ಅಭಿವೃದ್ಧಿ ಮಲ್ಪೆ ನಮನಕ್ಕೆ ಏರ್ ಊರಿಗೆ ಎಡ್ಡೆ ಮಲ್ಪೆ ಆ ಎಡ್ಡೆ ಜನ ಇಂಚಿನಕ್ಕೆ ಅಡ್ಡ ಬರ್ಪನಕುಲ್ ಏರ್ಲ ಎಡ್ಡೆ ಜನ ಕುಲತ್ ದಯಪಂಡ ಒಂದು ಊರ್ದ ವಿಷಯ ಒಂದು ಏರ್ನಲ್ಲ ಪರ್ಸನಲ್ ಸುನೀಲ್ ಕುಮಾರ್ನ ವಿಷಯ ಅತ್ತು ಅತ್ತು ಎಂಕಲ್ನ ಏರ್ನಲ್ಲ ವಿಷಯ ಅತ್ತು ಅತ್ತು ನಿಖಲ್ನ ವಿಷಯ ಅತ್ತು ಇನ್ನು ಏನಲ್ಲ ಒಂಜಿ ಊರುಡಿ ಎಡ್ಡೆ ಹಾಪುಂಡು ಮೂಲ ಒಂಜಿ ರಿಕ್ಷಾ ದಕ್ಕಲೆಗ್ 4 ಜನಕ್ಕೆ ಬೇಲೆ ಏನ ನಡೆದು ಏತ್ತು ಪುರ ವಿಷಯಲು ಪನ್ನೆ ಅನ್ನಿಕ್ಲೆಗ್ ನೆಟ್ಟು ಏತು ವಿಷಯ ಏತು ಜನಕ್ಕೆ ಲಾಭ ಉಂಡು ಏತು ಬಡವೇರೆಗೆ ಪುರ ನಡೆದು ಲಾಭ ತಿಕ್ಕರ ಚಾನ್ಸ್ ಉಂಡು ಅಂಚಿನ ಪುರ ಎಡ್ಡೆಡ್ಡೆ ಯೋಜನೆ ತಡೆ ಪುರ ಕಾರ್ಯಕ್ರಮ ದಿವೋನಿಯರ್ ಮುಗುಳ ಬೇದದಲ್ಲ ಮುದ್ದಜ್ಜಿ ಯಾನ ವೈಯಕ್ತಿಕವಾದ ಯಾರನ್ನ ಟೀಕೆ ಮಲ್ಪರೆ ಪೋಪುಜಿ ದಯಪಂಡ ಒಂದು ಉರಿಯಾಗ ನಮ್ಮ ಕಾರ್ಲದ ಪ್ರಜೆಯಿಂದ ಅಂಡ ಆಗ ಅರ್ಥ ಅವಡು ಮೂಲ ಏನ ಒಂದುಂಡು ಮುಂದೇನು ಏನೇನು ಎಂಕುಲು ಉಂತ ಒಂದುಲ್ಲ ಅಕ್ಲೇಗ ದೇವರೇ ಬುದ್ಧಿ ಕೊರಡ ಮಾರಿಯಮ್ಮಪುರ ಇಂಚಿನ ಪುರ ಬೊಡ್ಚಾಂದಿನ ಕೆಲಸ ಮಲ್ಪರೆ ಅಕ್ಲಿ ಏನಕ್ಕೆ ಆ ಟೈಮ್ನ ಎಡ್ಡೆ ಕೆಲಸ ಮಲ್ಪರೆ ಯೂಸ್ ಮಲ್ಪಲಿ ಇತ್ತಿನ ಅಪಪ್ರಚಾರ ಮಲ್ಪುನು ಇತ್ತಿನ ಬೊಡ್ಚಾಂದಿನ ಪಾತೆರ್ನು ಸುನೀಲ್ ಕುಮಾರ್ ಏನಾರನ ಇಲ್ಲದ ಬೇಲೆ ಮಲ್ದಿನ ಊರುಗಾತ್ರ ಅಭಿವೃದ್ಧಿಗಾತ್ರ ಮಲ್ದಿನಿ ಊರ್ದ ಬೇಲೆ ಮಲ್ದಿನಿ ಅವರ ಏತ್ ಬೇಲೆ ಮಲ್ತಾರ ಕಾಣೆ ಬೈ ಯಜಪ್ಪಂದೆ ಬುಡೇದಿ ಜೋಕ್ಲೆ ಟೈಮ್ ಕೊರಂದೆ ತಿರ್ಗೊಂದು ಬಲಿ ಬರೊಂದು ಓಲೋಲು ಬ್ಯಾಂಗ್ಳೂರು ಉಡುಪಿ ಕುಂದಾಪುರ ಇಡೀ ಲೋಕ ತಿರ್ಗೊಂದು ಲೇರಾರ ಪಾಪ ಇನ್ನಿಲ್ಲ ಎರೆಗಾತ್ರ ಮಾತೆರೆಗ್ಲ ಅಕ್ಲಕ್ಲ ಫ್ಯಾಮಿಲಿ ಲೈಫ್ ಉಂಟು ಎಂಕಲ ಉಂಟು ಯಾಲ್ಲ ಒಂಜಿ ಲಿಮಿಟ್ ಮುಟ್ಟ ವೈಕ್ಲ ಟೈಮ್ ಕೊರುಲಿ ಅಂಡಾರ್ ಪೂರ ಟೈಮ್ ನಮ್ಮ ಕಾರ್ಲ ತಾಲೂಕಾದ್ರೆ ಮೀಸ ದೀತಿದಾರು ನಮಕ್ ಅರ್ಥ ಅವಡು ಒಂದು ನಮನ ಆಂದೋಲನತ್ ನಮಕ್ಕಿತ್ತ ಕೋರ್ಟ್ ಉಡ್ಲು ಆರ್ಡರ್ ಆತನು 4 ತಿಂಗಳದೊಲೆ ಮಲ್ತುಗೊಲ್ಲಂದು ಎಂಕುಲು ರಾಜ್ಯ ಸರ್ಕಾರದ ಬೊಕ್ಕ ಜಿಲ್ಲಾಡಳಿತದ ರಿಕ್ವೆಸ್ಟ್ ಮಲ್ತೊಂದುಲ್ಲ ಆಯ್ನಾತ್ ಬೇಗ ಈ ಬೇಲೇನು ಮುಗಿಪಾದ ನಮ್ಮ ಜನಕ್ಲೇಗಾತ್ರ ಒಂದೇನು ಮುಕ್ತ ಮಲ್ತುಕೊರ್ಲೆ ಈ ಜೆಂಡ ನೆಡ್ದುಂಬುದ ಆಂದೋಲನ ಬಾರಿ ಭಯಂಕರವಾದ ಆಂದೋಲನ ಮಲ್ಪ ಎಂಕುಲು ಈ ವೇದಿಕೆಡೆ ಅನ್ಪನೊಂದುಲ್ಲೆ ಇಂಚಾತ್ 25,000 ಜನ ಸೇರಾದ ಆಂದೋಲನ ಮಲ್ಪ ಎಂಕುಲ್ ಲೆಕ್ಕತ್ರ ದಯಪಂಡ ಒಂದು ಊರ್ದ ಅಭಿವೃದ್ಧಿದ ಕೆಲಸ ಒಂದು ರಾಜಕೀಯ ವಿಷಯ ಅತ್ತು ಅಭಿವೃದ್ಧಿ ಉಂತ ಅನ್ಪಂಡ ಐಕ ಆಂದೋಲನ ಆವಡೆ ಇತೋರ್ತೆ ಎಂಕುಲ್ ಆಂದೋಲನ ಮಲ್ಪಜಿ ಆಂದೋಲನ ನನ ಮಲ್ಪರೆ ಅಂಚಾದ ಹೆಚ್ಚಿ ಪಾತೆರುಜಿ ಪಾತೆರನೆಲ್ಲ ಕೆಲವು ಜನ ಒಳ್ಳೆಯರು ಬೊಕ್ಕ ಒಂದೇ ನಮ್ಮ ಮಾತೆರ್ಲ ಅರ್ಥ ಮಲ್ತು ನೋಡು ಒಂದು ಏನ ವಿಷಯ ಅಂದು ಒಂದು ಪ್ರತಿವರೆಗಳ ಮನಮುಟ್ಟವನ ಕೆಲಸ ಆವಡ್ ನೆಟ್ ಪಂಡ ನೆಟ್ ಏನ ಷಡ್ಯಂತ್ರ ಒಂದುಂಡು ನಮ್ಮನೆ ಅವೇನು ವಾಟ್ಸಾಪ್ ಬುಕ್ಕದಕ್ಕಲೆ ಅವೇನು ಬತ್ತಿನ ಏನನ್ನ ಪಾಡಿರಂದ ಅವೇನು ಕುಡೋರಿ ಅಪರೋಣ ಮಲ್ಪನತ್ತೆ ಅವೇನು ಅಡೆ ಉಂತಾದ ಕ್ವಶನ್ ಮಾರ್ಕ್ ಮಲ್ಪೋಡು ಏನಾನ್ ಒಂದೇ ಪ್ರಾಬ್ಲಮ್ ನಮನಕ್ ಜನಕಲ್ನ ಇನ್ನೊಂದು ಮೊಬೈಲ್ ಬೈದ್ರೆ ನಮ್ಮ ಏನೆಲ್ಲ ಪಾಡ್ನು ಏನೆಲ್ಲ ಮಲ್ಪುನು ಬೊಕ್ಕ ಐತ ಲಾಸ್ಟ್ ಪರಿಣಾಮ ಏನಾಪುಣಂದು ಗೊತ್ತುಜ್ಜಿ ಅಂಚಾದಿಪ್ಪನಾಗ ನಿಕಳ್ಳ ಮಾತೆರ್ಲ ವಿನಂತಿ ಮಲ್ತೊಂದುಲ್ಲ ಏನು ಈ ಕೆಲಸಗೂ ನಮನ ಹೋರಾಟಗೂ ಮಾತೆರ್ಲ ಕೈ ಜೋಡಿಸಾದ ಒಂದು ಮುಕ್ತವಾದ ನಮನ ಮಾತ ಊರ್ದ ಅಭಿವೃದ್ಧಿಗಾತ್ರ ನನಾತ ಸಪೋರ್ಟ್ ಮಲ್ಪೊಂಡು ನಮ್ಮ ಸುನೀಲ್ ಕುಮಾರ್ ಬಂದ ಎನ್ನ ರಡ್ಡು ಪಾತ್ರ ಮುಗಿಪೆ ಜೈ ಹಿಂದ್ ಜೈ ಶ್ರೀರಾಮ್. ಧನ್ಯವಾದಗಳು ಮಹೇಶಣ್ಣ. ನಿಜವಾದ ಇನಿ ಮಲ್ತೊಂದಿಪ್ಪನ ಸಭೆ ಒಂದು ಪಕ್ಷದ ಸಭೆ ಅತ್ತು, ಒಂದು ಪಕ್ಷಾತೀತವಾಯಿನ ಸಭೆ ನಿಟ್ಟು ಮಾತ ಪಕ್ಷದ ಕೊಲ್ಲೊಳ್ಳೆರು ಮಾತ ಸಾರ್ವಜನಿಕರಲ್ಲೊಳ್ಳೆರು ಏರ್ ಮಾತ ಉಳ್ಳೇರಂದ್ ಬಂಡ ಪ್ರಾಮಾಣಿಕವಾದ ಪರಶುರಾಮ ಥೀಮ್ ಪಾರ್ಕ್ ಬೈಲೂರು ಆದ ಜನಕಲಿಗೆ ಸಾರ್ವಜನಿಕರಿಗೆ ಮುಕ್ತ ಆವಡು ಪರಂಪರೆ ಮನಾಪೇಕ್ಷೆ ಇತ್ತನ ಜನಕುಲು ಮೂಲ ಉಳ್ಳೇರು ಅವು ಭಾರಿ ಸಂತೋಷ.
ಅಂಚಾದು ಅಂಚಿತನ ಜನಕುಲಿನ ಸೇರಾದೀನಿ ಸಭೆ ಏರ್ ಅವರ ಬಲ್ಲಿನ ಪಣಪನ ಉದ್ದೇಶ ಇತ್ತು ನಾವು ನಮ್ಮನೊಟ್ಟಿಗೆ ಇಜ್ಜೇರು ಏನು ಈತೆ ಪಣೊಂದಿಲ್ಲ ಒಂದು ಪಕ್ಷದ ಕಾರ್ಯಕ್ರಮ ಆಯ್ತು ಅಂಚಾದ ಎಂಕಲು ಇನಿ ಈ ಮನಪೂರ್ವಕ ಸೇರಿದನ ಅಭಿಮಾನಿಗಳಿಗೆ ಏನು ಖಂಡಿತವಾದ ತರೆ ಬಗ್ಗವೆ ಆ ಕಾರ್ಯಕ್ರಮ ಆಯ್ನಾತ್ ಬೇಗ ಅವಡು ನೆತ್ತ ರುವಾರಿ ಏನು ಒಂಜಿ ಪಾತೆರ ಪಂಡ್ರೆ ಇಚ್ಛೆ ಪಡೆಪ ಬಂದಿಲ್ಲ ನಾವು ಮಸ್ತ್ ಜನ ನಮ್ಮನ ಊರುಡು ಪುಟುದು ಬಲತದು ಮಲ್ಲೆ ಅದು ಬೆತೆ ಬೇತೆ ಕಾರ್ಯಕ್ರಮ ಮಲ್ತ ಇನ್ನು ಜನಪ್ರತಿನಿಧಿಲ್ಲ ಅದು ರಾಜಕಾರಣಿಲ್ಲ ಅದು ಬೇತೆ ಬೇತೆ ಉದ್ಯೋಗ ವ್ಯವಹಾರ ಮತ್ತು ಮಲ್ತಂದು ಬೋತಿರು ಆಂಡ ತುಳುನಾಡದ ಸೃಷ್ಟಿಕರ್ತನ ಬೈಲೂರದ ಒಂಜಿ ಉಮಿಕಲ್ ಕುಂಜಾಡು ಉಂತೋಡು ಪನ್ಪನ ಆಲೋಚನೆ ಬತ್ತನಿತ್ತು ನಾವು ಸುನಿಲ್ ಕುಮಾರ್ಗೆ ಮಾತ್ರ ಬೇತೆರೆಗಳ ಬೈದುಚಿ ಸುನಿಲ್ ಕುಮಾರ್ಗೆ ಮಾತ್ರ ಆಲೋಚನೆ ಬತ್ತೀನಿ ಪರಶುರಾಮನ ಒಂಜಿ ಮೂರ್ತಿನಿ ಪರಶುರಾಮ ತುಳುನಾಡದ ಸೃಷ್ಟಿಕರ್ತೆ ಆ ಸೃಷ್ಟಿಕರ್ತನ ಒಂಜಿ ಚಿತ್ರಣ ನಮ್ಮನ ಊರುಡು ಜನಕಲಿಗೆ ನಮ್ಮನ ದುಂಬದ ಪೀಳಿಗೆಗೆ ತೂರ ಬೋಡು ಅವು ನಾವು ಐಕ್ಯ ಸೂಕ್ತವಾಯಿನ ಪ್ರದೇಶ ಬೈಲೂರದ ಉಮಿಕಲ್ ಕುಂಜ ಆ ಉಮಿಕಲ್ ಕುಂಜಾಡ ಪರಶುರಾಮನ ಮೂರ್ತಿನ ಉಂತಾಡು ಆಲೋಚನೆ ಮಾಡ್ತಾರೆ ಬತ್ತನಿತ್ತಲ್ಲ ಸುನಿಲ್ ಕುಮಾರ್ಗೆ ಮಾತ್ರ ಇನಿ ಐಕ್ ಭಂಗ ಒಂದುಂಡು ಬಂದಲೆ ಖಂಡಿತವಾದ್ಲ ಈ ಕಾರ್ಯಕ್ರಮದ ರುವಾರಿಲು ಅವಡು ಪನ್ನ ಅಪೇಕ್ಷೆ ಪಡೆಯಿನಾರು ಆ ಕಾರ್ಯಕ್ರಮ ಅನುಷ್ಠಾನ ಮಲ್ಪರ ನಮ್ಮನೊಟ್ಟಿಗೆ ಉಪ್ಪನಾರು ಸುನಿಲ್ ಕುಮಾರ್ ನಮ್ಮ ಉದ್ದೇಶದ ಪಾತ್ರ ಇಟ್ಕೊಂಡು ಕೇಳಂದಿಲ್ಲ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಜನಾಗ್ರ ಸಮಿತಿಯ ಸಂಚಾಲಕರಾದಂತಹ ಸಚ್ಚಿದಾನಂದ ಶೆಟ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಸಭೆಯಲ್ಲಿ ನಾನು ಹೊಸ ವಿಷಯಗಳನ್ನು ಏನು ಹೇಳಲಿಕ್ಕೆ ನನಗೆ ಉಳಿದಿಲ್ಲ. ಅಕ್ಟೋಬರ್ 21ನೇ ತಾರೀಕು ಕಾರ್ಕಳದ ಒಂದು ಸಭೆಯಲ್ಲಿ ನಾನು ಎಲ್ಲ ಸಂಗತಿಗಳನ್ನು ಅವತ್ತೇ ಉಲ್ಲೇಖ ಮಾಡಿದ್ದೆ. ಅಕ್ಟೋಬರ್ 21ನೇ ತಾರೀಕಿನ ಸಭೆಗಳಿಗೆ ಯಾರು ಬಂದಿದ್ದಾರೋ ಅವರಿಗೆ ಪರಶುರಾಮ ಥೀಮ್ ಪಾರ್ಕಿನ ಸಾಕಷ್ಟು ಸಂಗತಿಗಳು ಅವತ್ತು ನೆನಪಿಗೆ ಬಂದಿರಬಹುದು ಅಂತ ನಾನು ಅನ್ಕೊಳ್ತೇನೆ. ಇವತ್ತು ಮತ್ತಿನ್ಯಾವುದೋ ಹೊಸ ಸಂಗತಿಗಳನ್ನು ಹೇಳಲಿಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ. ಪರಶುರಾಮ ಥೀಮ್ ಪಾರ್ಕಿನ ಚಟುವಟಿಕೆಯನ್ನ ಒಂದು ಅಪಪ್ರಚಾರದ ಮುಖಾಂತರ ನಿಲ್ಲಿಸಬೇಕು ಅನ್ನುವಂತ ಒಂದು ಹುನ್ನಾರ ವಿಧಾನಸಭೆಯ ಚುನಾವಣೆ ಮುಗಿದ ನಂತರ ನಡೀತಾನೆ ಬಂದಿದೆ. ಇದು ಇವತ್ತಿಗೆ ನಿಲ್ಲುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಚುನಾವಣೆಯಲ್ಲಿ ಮುಗಿದ ನಂತರ ಆರಂಭವಾದಂತ ಈ ಹುನ್ನಾರದ ಚಟುವಟಿಕೆಗಳು ಇವತ್ತಿನ ತನಕ ಮುಂದುವರೆದಿದೆ. ನಾಳೆಯೂ ಕೂಡ ಇದು ಮುಂದುವರಿಯುತ್ತೆ. ಈ ಕುರಿತು ಏನ್ ಮಾಡಬೇಕು ಅನ್ನೋದನ್ನ ಸಾರ್ವಜನಿಕರು ನಿಶ್ಚಯ ಮಾಡಬೇಕು ಬಿಟ್ರೆ ನಾನು ಇನ್ನೇನೋ ಮಾಡಿಬಿಡ್ತೀನಿ ಅಂತ ನನಗೆ ಅನ್ಸೋದಿಲ್ಲ. ತುಂಬಾ ಜನ ಕಳೆದ 5-6 ತಿಂಗಳಿನಿಂದ ನನ್ನ ಹತ್ರ ಖಾಸಗಿಯಾಗಿ ಮಾತಾಡ್ಬೇಕಾದ್ರೆ ಕೇಳ್ತಾರೆ, ಸರ್ ಅದನ್ನ ಏನ್ ಮಾಡಬೇಕು ಅಂತ ಕೇಳ್ತಾರೆ. ನಾನು ಆರಂಭದ ದಿನಗಳಲ್ಲೇ ಹೇಳಿದ್ದೇನೆ, ಪರಶುರಾಮ ಥೀಮ್ ಪಾರ್ಕ್ ಸುನಿಲ್ ಕುಮಾರ್ದಲ್ಲ. ಪರಶುರಾಮ ಥೀಮ್ ಪಾರ್ಕ್ ಇದು ಸಮಾಜದ ಆಸ್ತಿ. ಇದು ಇಡೀ ತಾಲೂಕಿಗೆ ಸೇರ್ಪಟ್ಟಿದ್ದು, ಇದು ಈ ಗ್ರಾಮಕ್ಕೆ ಸೇರ್ಪಟ್ಟಿದ್ದು. ಇದನ್ನು ಉಳಿಸ್ಕೊಳ್ಳುವಂತ, ಇದನ್ನ ಬೆಳೆಸ್ಕೊಳ್ಳುವಂತ ಹೊಣೆಗಾರಿಕೆ ಜನರದ್ದೇ ವಿನಃ ನಂದೇನಿಲ್ಲ ಇದರಲ್ಲಿ. ಹಾಗಾಗಿ ಕಳೆದ 1 ವರ್ಷದಿಂದ ನಾನು ಏನನ್ನೂ ಮಾಡಕ್ ಹೋಗ್ಲಿಲ್ಲ. ಅಪಪ್ರಚಾರಗಳ ಎಲ್ಲೇ ಮೀರಿದಾಗ್ಲೂ ಕೂಡ ನಾನು ಯಾವತ್ತೂ ಕೂಡ ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ. ಸುಳ್ಳು ಸುದ್ದಿಗಳನ್ನ 100 ಬಾರಿ ಹೇಳಿ ನನ್ನನ್ನ ಅವಹೇಳನ ಮಾಡಿದಾಗ್ಲೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸತ್ಯ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಯಾರ್ಯಾರ ಉದ್ದೇಶ ಇದರ ಹಿಂದೆ ಏನೇನುವಂಥದ್ದು ಸ್ವಲ್ಪ ತಡವಾಗಿ ಗೊತ್ತಾಗಬಹುದು ಅಷ್ಟೇ. ಆದ್ರೆ ಸತ್ಯವನ್ನು ಅದಿಮಿಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ನಾನು 1 ವರ್ಷದಿಂದ ಯಾವ ಟೀಕೆಯನ್ನು ಕೂಡ ಮಾಡಲಿಲ್ಲ. ಆದ್ರೆ ದಿನದಿಂದ ದಿನಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳೇನು? ತುಂಬಾ ಜನ ರಾಜ್ಯದಲ್ಲಿ ನಾನು ಓಡಾಟ ಮಾಡಬೇಕಾದ್ರೆ ನನ್ನನ್ನು ಕೇಳ್ತಾರೆ, ಸರ್ ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ ಅಂತ. ನಾನು ಯಾರಿಗೂ ಯಾವ ವಿವರಣೆಯನ್ನು ಕೂಡ ಇಲ್ಲಿಯ ತನಕ ಕೊಡ್ಲಿಲ್ಲ.
ನಾನು ಅಕ್ಟೋಬರ್ 21ನೇ ತಾರೀಕು ಕಾರ್ಕಳದಲ್ಲಿ ನಡೆದಂತ ಸಭೆಯಲ್ಲಿ ಏನು ವಿವರಣೆಯನ್ನ ಕೊಟ್ಟಿದ್ದೆ ಅದೇ ವಿವರಣೆಯನ್ನ ಮತ್ತೆ ಕೊಡ್ತೇನೆ ಅಷ್ಟೇ. ನಾನು ಹೊಸ್ತು ಹೇಳೋದಕ್ಕೆ ಹೋಗೋದಿಲ್ಲ. ಪರಶುರಾಮ ಥೀಮ್ ಪಾರ್ಕಿನ ಕಲ್ಪನೆಗಳು ಯಾಕೆ ಬಂತು, ಪರಶುರಾಮ ಥೀಮ್ ಪಾರ್ಕ್ ಎಲ್ಲಿಂದ ಹುಟ್ಟಿತು, ಇದ್ರ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ. ನಾನು ಅವತ್ತಿನ ಕಾರ್ಕಳದ ಸಭೆಯಲ್ಲಿ ಆರಂಭದಲ್ಲಿ ಒಂದು ಲೈನನ್ನು ಹೇಳಿದ್ದೆ, ಇವತ್ತು ಮತ್ತೆ ಹೇಳ್ತೇನೆ. ಯಾರು ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ. ಯಾರು ಕಾರ್ಕಳವನ್ನ ಪ್ರೀತಿಸೋದಿಲ್ಲ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸೋದಿಲ್ಲ. ಪರಶುರಾಮ ಥೀಮ್ ಪಾರ್ಕ್ ಯಾಕೆ ಇಲ್ಲ ಆಯ್ತು ಅಂತಂದ್ರೆ ನಾನು ಕಾರ್ಕಳವನ್ನ ಪ್ರೀತಿಸ್ತಾ ಇದ್ದೇನೆ. ನಾನು ಕಾರ್ಕಳವನ್ನ ಪ್ರೀತಿಸಿದ್ದರ ಪರಿಣಾಮವಾಗಿಯೇ ಇಷ್ಟೆಲ್ಲ ಅಭಿವೃದ್ಧಿಯ ಚಟುವಟಿಕೆಗಳು ಇಡೀ ತಾಲೂಕಿನಲ್ಲಿ ಆಗ್ಲಿಕ್ಕೆ ಕಾರಣ ಆಯಿತು. ಉಮಿಕಲ್ ಬೆಟ್ಟ ಮೊದಲು ಹೇಗಿತ್ತು, ಈಗ ಹೇಗಾಗಿದೆ, ನಾನು ಅದಕ್ಕೆ ವಿವರಣೆಗೆ ಹೋಗಲ್ಲ. ಥೀಮ್ ಪಾರ್ಕ್ ಮುಗಿದ ನಂತರ ಉಡುಪಿಯಿಂದ ಕಾರ್ಕಳಕ್ಕೆ ಹೋಗ್ಬೇಕಾದ್ರೆ, ಕಾರ್ಕಳದಿಂದ ಉಡುಪಿಗೆ ಹೋಗ್ಬೇಕಾದ್ರೆ ರಾತ್ರಿ ಆ ದೀಪಾಲಂಕಾರ ನೋಡಿದಾಗ ಎಲ್ಲ ನರನಾಡಿಗಳಿರುವಂತ ಸರಿಯಾದಂತ ವ್ಯಕ್ತಿಗೆ ಖುಷಿ ಆಗ್ತಿತ್ತು. ನರನಾಡಿಗಳ ವ್ಯತ್ಯಾಸ ಇದ್ರೆ ಅದಕ್ಕೆ ನಾನು ಜವಾಬ್ದಾರಲ್ಲ. ಖುಷಿ ಆಗ್ತಾ ಇತ್ತು ನೋಡಿದಾಗ ಅದನ್ನ. ಅಷ್ಟು ಬೆಟ್ಟದ ಮೇಲೆ ಒಂದು ದೀಪಾಲಂಕಾರದಲ್ಲಿ ರಾತ್ರಿ 6 ಗಂಟೆಗೆ ದೀಪ ಹಾಕಿದಾಗ, ಲೈಟಿಂಗ್ಸ್ ಹಾಕಿದಾಗ ಸಂತೋಷ ಆಗ್ತಾ ಇತ್ತು. ರಾತ್ರಿ 11 ಗಂಟೆ ತನಕ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಒಂದು ಖುಷಿ, ನಮ್ಮೂರಿನಲ್ಲಿ ಇಂಥ ಒಂದು ಪ್ರಾಜೆಕ್ಟ್ ಇದೆಯಲ್ಲ ಅಂತ. ದಿನದಿಂದ ದಿನಕ್ಕೆ ಅದರ ಅಪಪ್ರಚಾರಗಳು ನಡೀತಾ ಹೋಯಿತು. ಸೆಪ್ಟೆಂಬರ್ 4ನೇ ತಾರೀಕು 2023 ಸೆಪ್ಟೆಂಬರ್ 4ನೇ ತಾರೀಕು ನಾನೊಂದು ಪತ್ರಿಕಾಗೋಷ್ಠಿಯನ್ನ ಕಾರ್ಕಳದಲ್ಲಿ ಮಾಡಿದೆ. ಮಾಡಿ ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಪತ್ರಕರ್ತರಿಲ್ಲಿದ್ದಾರೆ, 4ನೇ ತಾರೀಕು ಏನ್ ಪತ್ರಿಕಾಗೋಷ್ಠಿ ಮಾಡಿದ್ದೇನೆ ಅಂತ ಮತ್ತೆ ನೋಡಿ ಒಂದ್ಸರಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಆ ಪ್ರವಾಸೋದ್ಯಮದ ಯೋಜನೆಯಲ್ಲಿ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ತನಿಖೆ ಮಾಡುವಂತ ನೆಪದಲ್ಲಿ ಕಾಮಗಾರಿಯನ್ನ ನಿಲ್ಲಿಸಬೇಡಿ, ಪ್ರವಾಸೋದ್ಯಮವನ್ನ ತಡಿಬೇಡಿ. ಒಂದು ಊರು ಪ್ರವಾಸೋದ್ಯಮವನ್ನ ರೂಪುಗೊಳ್ಳಬೇಕಾದ್ರೆ ರಾತ್ರಿ ಬೆಳಗಾಗೋದ್ರೊಳಗೆ ರೂಪುಗೊಳ್ಳೋದಿಲ್ಲ. ನಾನು ನಿನ್ನೆ ಹೇಳ್ತಾ ಇದ್ದೆ, 1 ವರ್ಷದಿಂದ ಪರಶುರಾಮ ಥೀಮ್ ಪಾರ್ಕ್ ಬಂದಾಯ್ತು. ಕಳೆದ ಬಾರಿ ಜನವರಿನಲ್ಲಿ ಪರ್ಯಾಯ ಬಂದಾಗ ಎಷ್ಟು 1000 ಜನ ಪರ್ಯಾಯಕ್ಕೆ ಬಂದಿದ್ರು, ಅಷ್ಟೇ 1000 ಜನ ಥೀಮ್ ಪಾರ್ಕಿಗೆ ಬರ್ತಿದ್ರು. ಶಾಲಾ ಕಾಲೇಜುಗಳ ರಜೆ ಪ್ರಾರಂಭ ಆಯಿತು. 1000 ಜನ ಅಪ್ಪ ಅಮ್ಮ ಬರ್ತಾ ಇದ್ರು ನೋಡ್ಲಿಕ್ಕೆ. ಜ್ಞಾನಸುಧದ ಅಡ್ಮಿಷನ್ ಪ್ರಾರಂಭ ಆಗಿದೆ, ಕ್ರಿಯೇಟಿವ್ ಪ್ರಾರಂಭ ಆಗಿದೆ, ನಿಟ್ಟೆ ಕಾಲೇಜ್ ಪ್ರಾರಂಭ ಆಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಪೋಷಕರು ಮಕ್ಕಳನ್ನ ಅಡ್ಮಿಷನ್ ಇಲ್ಲಿಗೆ ಬಂದಾಗ ಒಂದು ವಿಸಿಟ್ ಪರಶುರಾಮ ಥೀಮ್ ಪಾರ್ಕಿಗೆ ಮಾಡ್ತಾ ಇದ್ರು. 1 ವರ್ಷದಿಂದ ಬಂದಾಯ್ತಲ್ಲ, ಹೊಟ್ಟೆ ಉರಿಯುತ್ತೆ ನನಗೆ. ಥೀಮ್ ಪಾರ್ಕಿಗೆ ಜನ ಬರೆಯೋದನ್ನ ತಡೆಗಟ್ಟಿದ್ರು. 1 ವರ್ಷದಿಂದ ಥೀಮ್ ಪಾರ್ಕ್ ಕಾರ್ಯಾರಂಭ ಆಗ್ಲಿಲ್ಲಲ್ಲ, ಯಾರ ಮನಸ್ಸಿಗೆ ನೋವಾಗೋದಿಲ್ವಾ? 1000 ಪ್ರವಾಸಿಗರು ಕೃಷ್ಣ ಮಠದಿಂದ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಒಂದು ವಿಸಿಟ್ ಇಲ್ಲಿಗೆ ಮಾಡ್ತಿದ್ರು. ಕೊಲ್ಲೂರಿಂದ ಶೃಂಗೇರಿಗೆ ಹೋಗ್ಬೇಕಾಗಿರೋ ಥೀಮ್ ಪಾರ್ಕಿಗೆ ಬರ್ತಿದ್ರು. 1 ವರ್ಷದಿಂದ ಎಷ್ಟು ಪ್ರವಾಸೋದ್ಯಮ ಲಾಸ್ ಆಯ್ತು ಕಾರ್ಕಳಕ್ಕೆ? ಮಣ್ಣು ಹಾಕಿದವರು ಆಲೋಚನೆ ಮಾಡಬೇಕಲ್ಲ ಎಷ್ಟು ಲಾಸ್ ಆಯ್ತು ಅಂತ. ಯಾವುದೋ ಅಭಿವೃದ್ಧಿ ಯೋಜನೆ ಬಗ್ಗೆ ಟೀಕೆಗಳನ್ನು ಮಾಡಿದ್ರೆ ಸಾಧನೆ ಆಗಲ್ಲ. ಸೆಪ್ಟೆಂಬರ್ 4ನೇ ತಾರೀಕು ನಾನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೀನಲ್ಲ, ತನಿಖೆ ಮಾಡಿ. ಯಾರು ಬೇಡ ಅಂತ ಹೇಳಿದಾರೆ ನಿಮಗೆ? ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ಕಾಂಟ್ರಾಕ್ಟರ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತ ಅವತ್ತೇ ಹೇಳಿದಾನೆ. ನಾನು ಅವತ್ತು ಒತ್ತಾಯ ಮಾಡಿದ್ದೆ, ತನಿಖೆಯ ನೆಪದಲ್ಲಿ ಈ ಯೋಜನೆಯನ್ನು ನಿಲ್ಲಿಸಬೇಡಿ, ತನಿಖೆಯ ನೆಪದಲ್ಲಿ ಈ ಯೋಜನೆಯನ್ನು ವಿಳಂಬ ಮಾಡಬೇಡಿ ಅಂತ ಹೇಳಿದ್ದೆ. ಆದ್ರೆ ಎಲ್ಲರಿಗೂ ಕೂಡ ಮನಸ್ಸಲ್ಲಿ ಇದ್ದಿದ್ದೇನು ಅಂತ ಕೇಳಿದ್ರೆ, ಇದನ್ನ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತಾನೆ ಮನಸ್ಸಲ್ಲಿ ಇದ್ದಿದ್ದು. ಅವತ್ತಿನ ಅಪಪ್ರಚಾರಗಳು ಎಲ್ಲಿಯ ತನಕ ಅಂತ ಕೇಳಿದ್ರೆ, ನನ್ನ ಹತ್ರ ನಮ್ಮ ಕಾರ್ಯಕರ್ತರೇ ಮೆಲ್ಲ ಬಂದು ಕೇಳ್ತಾ ಇದ್ರು, ಸರ್ ದಾದಾ ಹತ್ರಣ ಸರ್ ಈರ್ ಮನಿ ಪೂಜಾರ್ ಅಂದ್ರೆ ನನ್ನ ಬಗ್ಗೆನೇ ಅನುಮಾನಗಳು ಬಂದ್ಬಿಟ್ಟಿತ್ತು ತುಂಬಾ ಜನರಿಗೆ, ಏನೋ ಆಗ್ಬಿಟ್ಟಿದೆ ಅಂತ. ಆ ಕಾಮಗಾರಿಯ ಯೋಚನೆಗಳು ಮಾಡಿ ಹೇಗೆ ಬರಬೇಕು ಅಂತ ನಾನು ಹೇಳಿದ್ದೇನೆ. ಕಾಮಗಾರಿಯ ಗುಣಮಟ್ಟ ಹೇಗಿರಬೇಕು ಇದನ್ನು ಇಂಜಿನಿಯರ್ ನೋಡಬೇಕು, ನಾನಲ್ಲ. ಕಾಮಗಾರಿಯಲ್ಲಿ ಯಾವ ಅಗ್ರಿಮೆಂಟ್ಗಳಾಗಿದೆ ಅದನ್ನು ಕಾಂಟ್ರಾಕ್ಟ್ ಮಾಡಬೇಕು, ನಾನಲ್ಲ.
ಇದ್ಯಾವುದನ್ನು ಹೇಳದೆ ವಿನಾಕಾರಣ ಅಪಪ್ರಚಾರಗಳನ್ನು ಮಾಡಿ ಕಾರ್ಕಳದ ಕೀರ್ತಿಯನ್ನ ಕೆಳಗಾಕಿದ್ರು. ಕಾರ್ಕಳದ ಕೀರ್ತಿ ನಾಶ ಆಗ್ತಾ ಇದೆ ಅಂತಂದಾಗ ಅನ್ನಿಸ್ಬೇಕಿತ್ತಲ್ಲ ಇದರಿಂದ ದೂರಗಾಮಿ ಪರಿಣಾಮಗಳು ಚೆನ್ನಾಗಿರೋದಿಲ್ಲ ಅಂತ. ಸೆಪ್ಟೆಂಬರ್ 4 ಪತ್ರಿಕಾಗೋಷ್ಠಿ ಮಾಡಿದ್ದಾನೆ. ಸೆಪ್ಟೆಂಬರ್ 23, 2023ಕ್ಕೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. 23ಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಹೇಳ್ತಾರೆ ಇದು ತುಂಬಾ ಚೆನ್ನಾಗಿದೆ, ಏನೋ ಅನುಮಾನಗಳಿದೆ, ನೋಡೋಣ, ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಪತ್ರಿಕೆಗಳಲ್ಲೂ ಬಹಳ ದೊಡ್ಡದು ಬಂತು. ಸೆಪ್ಟೆಂಬರ್ 23ನೇ ತಾರೀಕು ಉಸ್ತುವಾರಿ ಸಚಿವರು ಬಂದು ಹೋದ ನಂತರ ಇವತ್ತಿನ ತನಕ ಏನೇನು ಬೆಳವಣಿಗೆಗಳಾಯ್ತು? ಅಕ್ಟೋಬರ್ 4ನೇ ತಾರೀಕು, ಸೆಪ್ಟೆಂಬರ್ 23ನೇ ತಾರೀಕು ಉಸ್ತುವಾರಿ ಸಚಿವರು ಬರ್ತಾರೆ. ಅಕ್ಟೋಬರ್ 4ನೇ ತಾರೀಕು DC ಆದೇಶ ಮಾಡ್ತಾರೆ. ಇದೇ ಉಡುಪಿಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾರೆ. ಏನು? ಆ ಕಾಮಗಾರಿಯನ್ನ ಮುಂದುವರಿಸಲಿಕ್ಕೋಸ್ಕರ, ವಿಗ್ರಹದ ವಿನ್ಯಾಸವನ್ನ ಸರಿ ಮಾಡಿಸ್ಲಿಕ್ಕೋಸ್ಕರ ಆದೇಶವನ್ನು ಕೊಡ್ತಾರೆ, ಮಾಡಿ ಅಂತ. ಅಕ್ಟೋಬರ್ 4ನೇ ತಾರೀಕು. ಅಕ್ಟೋಬರ್ 9ನೇ ತಾರೀಕು ಸಾರ್ವಜನಿಕ ಪ್ರಕಟಣೆ ಆಗುತ್ತೆ. ಅದು ಸಾರ್ವಜನಿಕ ನಿಷೇಧದ ಜಾಗ, ಅಲ್ಲಿ ಮೂರ್ತಿಯ ಮುಂದುವರೆದ ಕಾಮಗಾರಿಗಳು ನಡಿಬೇಕು, ಯಾವುದೇ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತೇಳಿ ಅಕ್ಟೋಬರ್ 9ನೇ ತಾರೀಕು ಸಾರ್ವಜನಿಕ ಪ್ರಕಟಣೆ ಆಯಿತು. ಬಂಧುಗಳೇ, ಅಕ್ಟೋಬರ್ 19ನೇ ತಾರೀಕು ಮೇಲ್ಗಡೆ ಹೋಗಿ ಗಲಾಟೆ ಮಾಡಿದ್ರಲ್ಲ, ಅಲ್ಲಿ ಕಿತ್ತಂತ ಪರದೆಗಳನ್ನ ಕಿತ್ರಲ್ಲ, ಯಾಕೆ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಿಲ್ಲ? ಸಾರ್ವಜನಿಕ ಪ್ರಕಟಣೆ ಆಗಿತ್ತಲ್ಲ 9ನೇ ತಾರೀಕು, ಸಾರ್ವಜನಿಕ ಪ್ರವೇಶ ನಿಷೇಧ ಅಂತ. 19ನೇ ತಾರೀಕು ಎಲ್ಲರೂ ಹೋಗ್ತಾರೆ, ಪರದೆ ತೆಗಿತಾರೆ, ಇದು ಫೈಬರ್ ಅಂತೇಳಿ ಬೊಬ್ಬೆ ಹೊಡೆದ್ರಲ್ಲ. 19ನೇ ತಾರೀಕು ಅದು ಮಾಡಿದ ನಂತರ 21ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ, ನಾವು ವಿಷಯಗಳನ್ನ ಹೇಳಿದ್ವಿ. ಬಹಳ ಅಪಪ್ರಚಾರಗಳು ದೊಡ್ಡದು ನಡೆದಾಗ ಏನೋ ಯುದ್ಧ ಗೆದ್ದಂಗೆ ಕೆಲವರು ಮಾತಾಡ್ತಾ ಇದ್ರು. 14.5 ಕೋಟಿ ರೂಪಾಯಿನಲ್ಲಿ 8.5 ಕೋಟಿ ರೂಪಾಯಿ ಇವತ್ತಿನ ತನಕ ಹಣ ಬಿಡುಗಡೆ ಆಗಲಿಲ್ಲ. ನಮ್ಮ ಸರ್ಕಾರ ಮಂಜೂರಾತಿ ಮಾಡಿದಂತ ಹಣವನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ? ನಾವು 5 ಜನಾಗ್ರಹವನ್ನು ಮಾಡಿದ್ವಿ. 5 ಬೇಡಿಕೆಗಳನ್ನ ನಾನು ಅವತ್ತಿನ ಸಭೆಯಲ್ಲಿ ಹೇಳಿದ್ದೆ. ಇಲ್ಲಿರುವಂತವ್ರಿಗೆ ನೆನಪು ಮಾಡ್ತೇನೆ. ಮೊದಲನೇ ಬೇಡಿಕೆ ನಮ್ದು, ಯಾವುದಾದ್ರೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ. ಎರಡನೇದು, ಅಲ್ಲಿ ಅದನ್ನು ಸಾರ್ವಜನಿಕವಾಗಿ ಅದನ್ನು ಮುಕ್ತ ಮಾಡಿ, ಪ್ರವಾಸೋದ್ಯಮಕ್ಕೆ ತೆರೆದಿಡಿ, ಅಪಪ್ರಚಾರಗಳನ್ನು ನಿಲ್ಲಿಸಿ, ಹಣ ಬಿಡುಗಡೆ ಮಾಡಿ ತಕ್ಷಣ ಅಂತೇಳಿ 5 ಬೇಡಿಕೆಗಳನ್ನು ಅವತ್ತು ಹೇಳಿದ್ದೆ. ಇವತ್ತು ಅದನ್ನ ಹೇಳಬೇಕು, ಬೇರೆ ಬೇಡಿಕೆ ನನ್ನ ಹತ್ರ ಇಲ್ಲ. ಮೊದಲನೇದು 8.5 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ, ಎರಡನೇದು ಕಾಮಗಾರಿ ಆರಂಭ ಮಾಡಿ, ಪ್ರವಾಸೋದ್ಯಮಕ್ಕೆ ತೆರೆದಿಡಿ, ಅಪಪ್ರಚಾರಗಳನ್ನು ನಿಲ್ಲಿಸಿ, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಿ. ಈ 5 ಬೇಡಿಕೆ ಅವತ್ತು ಹೇಳಿದ್ವಿ. ಇವತ್ತೇನು ನಾನೇನು ಬದಲಾಗ್ಲಿಲ್ಲ, ನನ್ನ ಬಣ್ಣ ಏನು ಬದಲಾಗ್ಲಿಲ್ಲ. ಬಣ್ಣ ಬದಲಾಗ್ತಾ ಇರೋದು ನಿಮ್ದು, ಬಣ್ಣ ಬದಲಾಯಿಸ್ತಾ ಇರೋದು ನೀವು, ಮಾತುಗಳನ್ನ ಬದಲಾಯಿಸ್ತಾ ಇರೋರು ನೀವು. ಉದಯ ಹೆಗಡೆ ಹೇಳಿದ್ರು, ಆರಂಭದಲ್ಲಿ ಏನ್ ಹೇಳಿದ್ರಿ? ಇದು ಗೋಮಾಳ, ಇಲ್ಲಿ ಮಾಡಬಾರದು ಅಂತ ಹೇಳಿದ್ರಿ. ಅದ್ರದ್ದು ಜಾಗನೇ ಸರಿ ಇಲ್ಲ ಅಂತ ಹೇಳಿದ್ರಿ. ಅಕ್ಟೋಬರ್ 8ನೇ ತಾರೀಕು ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ ಇವರೆಲ್ಲರೂ ಸೇರಿ, ಆ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ. ಯಾವತ್ತು ಹೋಗಿದ್ದು ಹೈಕೋರ್ಟಿಗೆ? ಅಕ್ಟೋಬರ್ 8ನೇ ತಾರೀಕಿಗೆ ಹೋಗಿದ್ರು. ಅಕ್ಟೋಬರ್ 8ನೇ ತಾರೀಕು ತೀರ್ಪು ಬಂತು, ಆ ಕಾಮಗಾರಿಯನ್ನು ನಿಲ್ಲಿಸ್ಲಿಕ್ಕಾಗಲ್ಲ ಅಂತೇಳಿ ಅರ್ಜಿಯನ್ನು ವಜಾ ಮಾಡಿದ್ರು. ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತೇಳಿ ಕೋರ್ಟಿಗೆ ಹೋಗಿದ್ರು ಇವರು. 8ನೇ ತಾರೀಕು ವಜಾ ಮಾಡಿತು ಕೋರ್ಟ್ ಅದನ್ನ. ಅಕ್ಟೋಬರ್ 8ನೇ ತಾರೀಕು ಹೇಳ್ತಾರೆ ಇದು ಜಾಗ ಸರಿ ಇಲ್ಲ, ಆಯ್ತು, ಅದು ವಜಾ ಆಯ್ತು. ಮೂರ್ತಿ ಸರಿ ಇಲ್ಲ, ಮೂರ್ತಿ ಫೈಬರ್ನ ಮೂರ್ತಿ ಪ್ಲಾಸ್ಟಿಕ್ದು. ನಾನು ಸಾರ್ವಜನಿಕರಿಗೆ ಕೇಳ್ತಾನೆ, ನಿಮ್ಮೆಲ್ಲರ ಬಂಧುಗಳಿಗೆ ಕೇಳ್ತಾನೆ, 400 ಅಡಿ ಎತ್ತರದ ಬಂಡೆ ಮೇಲೆ, ಅದ್ರ ಮೇಲ್ಗಡೆ 33 ಅಡಿ ಎತ್ತರದ ವಿಗ್ರಹ, ಪ್ಲಾಸ್ಟಿಕ್ದು ಫೈಬರ್ದು ಆದ್ರೆ 2 ಮಳೆಗಾಲ ತಡ್ಕೊಳ್ಳುತ್ತಾ ಸ್ವಾಮಿ? 1 ಮಳೆಗಾಲ ತಡ್ಕೊಳ್ಳುತ್ತಾ? ಅಂತ ಬಿಸಿಲು ಗಾಳಿಗೆ ಯಾವ್ದಾರ ಪ್ಲಾಸ್ಟಿಕ್ ಫೈಬರ್ ಆದ್ರೆ ತಡ್ಕೊಳ್ಳುತ್ತಾ? ಪ್ಲಾಸ್ಟಿಕ್ ಅಂತ ಹೇಳಿದ್ರು, ಆಮೇಲೆ ಅದು ಫೈಬರ್ ಅಂತ ಹೇಳಿದ್ರು. ನಮ್ಮ ಕಾರ್ಯಕರ್ತರು ಅಕ್ಟೋಬರ್ 19ನೇ ತಾರೀಕು ಬೆಳಿಗ್ಗೆ ಅವ್ರು ಹೋದ್ರು, ಪರದೆಗಳನ್ನು ಹರಿದಾಕಿದ್ರು. ಸಂಜೆ ನಮ್ಮ ಕಾರ್ಯಕರ್ತರು ಹೋಗಿ ಸುತ್ತಿಗೆ ತಗೊಂಡು ಹೊಡೆದಾಗ ಹೇಳ್ತಾರೆ ಕೆಳಭಾಗ ಸರಿ ಇದೆ, ಮೇಲ್ಭಾಗ ಸರಿ ಇಲ್ಲ ಅಂತ. ಅದ್ರ ಅಲ್ಲಿ ತನಕ ಇಡೀ ಮೂರ್ತಿ ಫೈಬರ್. ಸುತ್ತಿಗೆ ತಗೊಂಡು ಹೊಡೆದಾದ ನಂತರ ಮೇಲ್ಗಡೆ ಸರಿ ಇಲ್ಲ, ಕೆಳಗಡೆ ಸರಿ ಇದೆ ಅಂತ ಹೇಳಿದ್ರು. ನೆನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಶಿಲ್ಪಿ ಸರಿ ಇಲ್ಲ, ಅವನು GST ಕಟ್ಟಲಿಲ್ಲ,
ಅಲ್ಲ ಏನ್ ನಡೆಸ್ತಾ ಇದೀರಿ ನೀವು? GST ಕಟ್ಟಲಿಲ್ಲ ಅಂದ್ರೆ ಅವನ್ ಪ್ರಾಬ್ಲಮ್, ನಿಮ್ ಪ್ರಾಬ್ಲಮ್ ಅಲ್ಲ. ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಗೆ ರೈಡ್ ಆಗಿದ್ದು ನಿಮ್ಮ ಮೇಲೆ, ಅವನ ಮನೆ ಮೇಲೆ ಅಲ್ಲ. ಯಾವುದನ್ನ ಹೇಳಬೇಕು, ಯಾವುದನ್ನ ಕೇಳಬೇಕು, ಬೇಕಲ್ಲ ಲೆಕ್ಕಾಚಾರ. ನಾನು ಇನ್ನು ಮುಂದಕ್ಕೆ ಹೋಗ್ತಾನೆ. ನನಗೆ ಗೊತ್ತಿಲ್ಲ, ಶಿಲ್ಪಿ ಹಣ ಬಿಡುಗಡೆ ಮಾಡಿಲ್ಲ. ಅವನು ಅವತ್ತಿಂದ ಹೇಳ್ತಾ ಇದ್ದ, ನನಗೆ ಕೆಳಗಡೆ ನನಗೆ ಮೂರ್ತಿ ಪೂರ್ತಿ ಕೊಡಿ ಸರ್, ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ನಾನು ಹೇಳಿದೆ ಅವನಿಗೆ, ನನಗೇನು ಸಂಬಂಧ ಇಲ್ಲ, ನೀನು ಇಂಜಿನಿಯರ್ ಜೊತೆ ಮಾತಾಡ್ಕೊ ಅಂತ ಹೇಳಿದ್ದೆ. ಕೋರ್ಟಿಂದ ಆದೇಶ ಬಂದಿದೆ. ಎಂತ ಒಂದು ಬೃಹನ್ನಳೆಯ ನಾಟಕಗಳು ನಡೀತಾ ಇದೆ ಅಂತಂದ್ರೆ, ಏಪ್ರಿಲ್ 23ನೇ ತಾರೀಕು ಕಳೆದ ತಿಂಗಳು ಏಪ್ರಿಲ್ 23ನೇ ತಾರೀಕು ಕೋರ್ಟ್ ಆದೇಶ ಆಗುತ್ತೆ. ಆ ಶಿಲ್ಪಿಗೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ 4 ತಿಂಗಳ ಅವಕಾಶ, ಅದನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಏಪ್ರಿಲ್ 23ನೇ ತಾರೀಕಿಗೆ ಆರ್ಡರ್ ಕೊಡ್ತಾರೆ. ಮೇ 2ನೇ ತಾರೀಕು ಮಣ್ಣು ಹಾಕ್ತಾರೆ. ಮೇ 3ನೇ ತಾರೀಕಿಗೂ CID ಎನ್ಕ್ವೈರಿ. ನನಗೆ ಆಶ್ಚರ್ಯ, CID ಎನ್ಕ್ವೈರಿ ಜನವರಿಯಲ್ಲಿ ಆರ್ಡರ್ ಆಗಿತ್ತು ಅಂತ ನಾನು ಪೇಪರಲ್ಲಿ ಓದಿದ್ದೆ. ಜನವರಿಯಿಂದ ಇಲ್ಲಿಯ ತನಕ ಯಾಕೆ CID ಆದೇಶ ಆಗಲಿಲ್ಲ? ನೀವು ಮಣ್ಣು ಹಾಕಿದ ನಂತರ CID ಆದೇಶ ಹೆಂಗಾಯ್ತು? ನಾನು ಮಾನ್ಯ ಉದಯ್ ಕುಮಾರ್ ಶೆಟ್ಟಿಗೆ ಕೇಳ್ತಾನೆ, ಮೇ 19ನೇ ತಾರೀಕು ಬೆಟ್ಟದ ಮೇಲೆ ಹೋಗಿ ಕಪ್ಪು ಪರದೆಯನ್ನ ಎಳೆದು ಹಾಕಿದ್ರಲ್ಲ, ಅವತ್ತಿನಿಂದ ಮೊನ್ನೆ ಮಣ್ಣು ಹಾಕಿದ ತನಕ 198 ದಿನ ಆಯಿತು. ಯಾಕೆ ತನಿಖೆ ಆಗ್ಲಿಲ್ಲ? ಯಾಕೆ ಯೋಚನೆ ಮಾಡಲಿಲ್ಲ? ಇಲ್ಲಿ ಕೂತಿರೋಂತರಿಗೆ ಕೇಳ್ತೇನೆ ಸ್ವಾಮಿ, ನಾನು ಯಾವುದೋ ಒಂದು ವಿಗ್ರಹ, ಯಾವುದೋ ಒಂದು ಮೆಟೀರಿಯಲ್, ಇದು ಪ್ಲಾಸ್ಟಿಕ್, ಇದು ಫೈಬರ್, ಇದು ತಾಮ್ರನ ಅಂತ ಹೇಳಲಿಕ್ಕೆ 1 ವರ್ಷ ಬೇಕಾ? ಮುಟ್ಟಿದ್ರೆ ಗೊತ್ತಾಗತ್ತೆ ಏನು ಅಂತ. 1 ವರ್ಷದಿಂದ ಯಾವ ಮೆಟೀರಿಯಲ್ ಅಂತ ಹೇಳಿಲ್ಲ ಸರ್ಕಾರ. ಹೋರಾಟಗಾರರು ಅಂತ ಹೇಳೋಂತರಿಗೆ ಗೊತ್ತಾಗಲ್ವಾ ಯಾವ್ದಿದು ಅಂತ? 1 ವರ್ಷ ಬೇಕಾ ಮೆಟೀರಿಯಲ್ ಯಾವುದು ಅಂತ ಹೇಳಲಿಕ್ಕೆ? ಸರ್ಕಾರ ಕಾಲಹರಣ ಮಾಡಿ ಪ್ರವಾಸೋದ್ಯಮವನ್ನ ಸರ್ವನಾಶ ಮಾಡಿದ್ರಲ್ಲ ನೀವು. ಆ ಸಾರ್ವಜನಿಕ ಜಾಗದಲ್ಲಿ ಚಟುವಟಿಕೆಗಳು ನಡೀಬಾರದು ಅಂತೇಳಿ ಮಣ್ಣು ಹಾಕಿದಾಗ ನನಗೂ ಈ ಕ್ಷೇತ್ರದಲ್ಲಿ 70,000 ಜನ ಓಟ್ ಕೊಟ್ಟಿದ್ದಾರೆ ಎನ್ನುವಂತ ಋಣ ಇರಬೇಕಿತ್ತು ನಿಮಗೆ. ನಾನು ಕಾರ್ಕಳದ ಅಭಿವೃದ್ಧಿಗೆ ಅಡ್ಡಿ ಮಾಡಬಾರದು ಅಂತ ನಿಮ್ಮ ಮನಸ್ಸಿಗೆ ಅನ್ಸ್ಬೇಕಿತ್ತು. ಆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣು ಹಾಕ್ಬೇಕಾದ್ರೆ ನಿಮಗೆ ಅನ್ನಿಸ್ಲಿಲ್ವಾ ನಾನು ಕಾರ್ಕಳದ ಅಭಿವೃದ್ಧಿಗೆ ಅಡ್ಡಿ ಮಾಡ್ತಾ ಇದ್ದೀನಿ ಅಂತ? ನಾನು ಸೋತಿದ್ದೇನೆ 2 ಚುನಾವಣೆಯಲ್ಲಿ. 1 ರಸ್ತೆಗೆ ಅಡ್ಡ ಮಣ್ಣು ಹಾಕ್ಲಿಲ್ಲ, ಒಬ್ಬ ವ್ಯಾಪಾರಿಗೆ ಅಡ್ಡ ಮಣ್ಣು ಹಾಕ್ಲಿಲ್ಲ. ಚುನಾವಣೆ ಸೋತು 6 ತಿಂಗಳಾಗ್ಲಿಲ್ಲ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣು ಹಾಕ್ತೀರಿ, ಅಪಪ್ರಚಾರಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ. ಯೋಚನೆ ಮಾಡಬೇಕಲ್ಲ ಸಾರ್ವಜನಿಕ ಬಂಧುಗಳು. ಯಾವುದು ಚಟುವಟಿಕೆ, ಯಾವುದು ಸತ್ಯ, ಯಾವುದು ಅಸತ್ಯ ಚರ್ಚೆ ಆಗಬೇಕಲ್ಲ. ನಾನು ಅವತ್ತು ಹೇಳಿದ್ದೆ, 21ನೇ ತಾರೀಕಿನ ಸಭೆನಲ್ಲಿ ನಾನು ಹೇಳಿದ್ದೆ, ನಿಮಗೆ ಇನ್ನೊಂದು ಯಾವುದೋ ಚಟುವಟಿಕೆ ಮಾಡಬೇಕಾದ್ರೆ ಇನ್ನೊಂದು ಯಾವ್ದಾದ್ರು ಗುಡ್ಡದಲ್ಲಿ ಏನಾರು ಮಾಡಿ, ನಿಮಗಿದ್ರೆ ಈಗ ಹಣ ಬಿಡುಗಡೆ ಮಾಡಕ್ಕಾಗಲ್ವಾ? ಬಿಡಿ, ಆಗಲ್ಲ ಅಂತ ಹೇಳಿ ನಾವು ಭಿಕ್ಷೆ ಬೇಡ್ತೇವೆ, ಭಿಕ್ಷೆ ಬೇಡಿದನ್ನು ಪೂರ್ಣ ಮಾಡ್ತೇವೆ ಅಂತ ಹೇಳಿದ್ದೆ. 1 ವರ್ಷ ಆಯ್ತಲ್ಲ ಬಂಧುಗಳೇ ಇವತ್ತಿಗೆ. ಇವತ್ತಿನ ತನಕ ಅಲ್ಲಿ ಏನೂ ಆಗ್ಲೇ ಇಲ್ಲಲ್ಲ, ಏನು ಚಟುವಟಿಕೆ ಮಾಡಲೇ ಇಲ್ಲಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ತಾನೆ, ಸಾರ್ವಜನಿಕ ಪ್ರವೇಶ ನಿಷಿದ್ಧ ಅಂತಂದಾಗ ಹೆಂಗೆ ಬಿಟ್ರಿ ಇನ್ನು ಜನ ಹೋಗ್ಲಿಕ್ಕೆ? ಎಂತೆಂತ ಅಪಪ್ರಚಾರಗಳು ನಡೀತಂಗೆ ಮರ್ತೋಗುತ್ತೆ ತುಂಬಾ ಸರಿ. ಅಪಪ್ರಚಾರಗಳು ಹೆಂಗ್ ನಡೀತು ಅಂತ ಕೇಳಿದ್ರೆ, ಮೂರ್ತಿ ಫೈಬರ್, ಮೂರ್ತಿ ಪ್ಲಾಸ್ಟಿಕ್ ಇದೆಲ್ಲ ಆಯ್ತಲ್ಲ, ಆ ಶಿಲ್ಪಿ ಮೇಲ್ಭಾಗವನ್ನು ತೆಗೆದಾಗ ಮೂರ್ತಿ ಕಳುವಾಯ್ತು ಅಂತ ಇಡೀ ರಾಜ್ಯದಲ್ಲಿ ಬೊಬ್ಬೆ ಹೊಡೆದ್ರು. ಮೂರ್ತಿ ಕಳುವಾಯ್ತು ಅಂತ. ಮಣ್ಣು ಹಾಕಿದವರಿಗೆ ಮೂರ್ತಿ ಎಲ್ಲೋಗಿದೆ ಅಂತ ಗೊತ್ತಿಲ್ವಾ? ರಾತ್ರಿ ಮೂರ್ತಿ ತೆಗೆಯೋದು ಗೊತ್ತಾಗುತ್ತೆ ನಿಮಗೆ, ಮಣ್ಣು ಹಾಕೋದು ಹೆಂಗ್ ಗೊತ್ತಾಗ್ಲಿಲ್ಲ? ಇವತ್ತಿನ ತನಕ ಅದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ. ನಾನು ಬೈಲೂರಿನ ಜನರಿಗೆ, ಬೈಲೂರು ಪರಿಸರದ ಜನರಿಗೆ, ಕಾರ್ಕಳದ ಜನರಿಗೆ ವಿನಂತಿ ಮಾಡ್ತೇನೆ, ಈ ಯೋಜನೆ ಬೇಕು ಅಂತಂದ್ರೆ ನೀವು ಎದ್ದೇಳಬೇಕು, ನಾನೇನು ಮಾಡ್ಲಿಕ್ಕೆ ಆಗಲ್ಲ. DC ಅವರಿಗೆ ಕೇಳಬೇಕಿತ್ತು, ಸಾರ್ವಜನಿಕ ಪ್ರವೇಶ ನಿಷಿದ್ಧ ಆದ ನಂತರ ಹೆಂಗೆ ಮೇಲಿಕ್ಕೆ ಹೋಗ್ಲಿಕ್ಕೆ ಬಿಟ್ರಿ ನೀವು? ಡ್ರೋನ್ ಕ್ಯಾಮ್ರಾ ಮೇಲೆ ಹೋಗ್ಲಿಕ್ಕೆ ಹೆಂಗ್ ಬಿಟ್ರಿ? ಕೋರ್ಟ್ ಆದೇಶ ಇದೆ ಅಂತ ಗೊತ್ತಾದ ತಕ್ಷಣನೇ ನಮಗೆ ಗೊತ್ತಾಗ್ಲಿಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಾಗತ್ತೆ, ರಾತ್ರಿ ಮಣ್ಣು ಸುರಿತಾರೆ. ಜನಾಗ್ರಹ ಸಭೆ ಮಾಡ್ತೀವಿ ಅಂತ ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ ನೀವು.
ಹಾಗಾದ್ರೆ ಜಿಲ್ಲಾಡಳಿತದ ಮತ್ತು ಸರ್ಕಾರದ ಉದ್ದೇಶ ಏನು? ಜನವರಿನಲ್ಲಿ ಸಿಐಡಿ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ರಿ, ಆರ್ಡರ್ ಆಗೋದು 3ನೇ ತಾರೀಕು ಅಂತ ಕೇಳಿದ್ರೆ 6 ತಿಂಗಳು ಏನ್ ಮಾಡಿದ್ರಿ? ಬಹಳ ಸ್ಪಷ್ಟ ಇದೆ ಇದರಲ್ಲಿ. ಈ ಯೋಜನೆಯನ್ನ ಹಳ್ಳ ಹಿಡಿಸಬೇಕು, ಈ ಯೋಜನೆ ಆಗಬಾರ್ದು, ಕಾರ್ಕಳಕ್ಕೆ ಪರಿಶ್ರಮ ಥೀಮ್ ಪಾರ್ಕ್ ಇರಬಾರ್ದು ಅನ್ನುವಂತ ಉದ್ದೇಶ ಅಷ್ಟೇ. ಮಾತಾಡಿದ್ರೆ ಹೇಳ್ತಾರೆ ಬಹಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತ. ನಾನು 100 ಸರಿ ಹೇಳಿದ್ದೇನೆ, ಅದು ಧಾರ್ಮಿಕ ಕೇಂದ್ರ ಅಲ್ಲ, ಅದು ಥೀಮ್ ಪಾರ್ಕ್, ಅದು ಥೀಮ್ ಪಾರ್ಕ್ ಅಂತ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಯಾರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದ್ದು? ಥೀಮ್ ಪಾರ್ಕ್ ಯಾವುದು, ಧಾರ್ಮಿಕ ಕ್ಷೇತ್ರ ಯಾವುದು ಅಂತ ನಿಮಗೆ ಗೊತ್ತಿಲ್ಲ. ಥೀಮ್ ಪಾರ್ಕು ಧಾರ್ಮಿಕ ಕ್ಷೇತ್ರ ಬಿಡಿ, ಅಯೋಧ್ಯೆಯ ಅಕ್ಷತೆ ಯಾವುದು, ಸಿದ್ದರಾಮಯ್ಯನ ಅಕ್ಕಿ ಯಾವುದು ಅಂತ ಗೊತ್ತಿಲ್ಲ ನಿಮಗೆ. ಇನ್ನು ಥೀಮ್ ಪಾರ್ಕು ಮತ್ತು ಧಾರ್ಮಿಕ ಕ್ಷೇತ್ರದ ವ್ಯತ್ಯಾಸ ಗೊತ್ತಾಗತ್ತಾ? ನಾಚಿಕೆ ಆಗ್ಬೇಕ್ರಿ. ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ನಾಚಿಕೆ ಆಗಬೇಕು. ಒಂದು ಯೋಜನೆಯನ್ನ ತಡೆಗಟ್ಟುವಂಥದ್ದು ಮಹಾ ಅಪರಾಧ. ಒಂದು ಅಂಗನವಾಡಿಯನ್ನ ತಡೆಗಟ್ಟೋದಿಲ್ಲ ಒಬ್ಬ ಕಾರ್ಯಕರ್ತ, ಒಬ್ಬ ಸಾರ್ವಜನಿಕ ಗ್ರಾಮ ಪಂಚಾಯಿತಿ ಮೆಂಬರ್ ಅಂಗನವಾಡಿಯನ್ನ ತಡೆಗಟ್ಟೋದಿಲ್ಲ. ನನ್ನೂರಿನ ಅಂಗನವಾಡಿ, ನನ್ನೂರಿಗೆ ಮಕ್ಕಳು ಬರ್ತಾರೆ, ನಾನು ಅಂಗನವಾಡಿಯನ್ನು ತಡೆಗಟ್ಟೋದಿಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿ ಮೆಂಬರ್ ಯೋಚನೆ ಮಾಡ್ತಾನೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ತಡೆಗಟ್ಟಬೇಕು ಅಂತ ಅನ್ಸುತ್ತಲ್ಲ, ನಿಮ್ಮ ವಿಕೃತ ಮನಸ್ಸೆಲ್ಲಿ ತನಕ ಆಗಾರೆ? ಕಾರ್ಕಳದ ಅಭಿವೃದ್ಧಿ ಚಟುವಟಿಕೆಯನ್ನ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದು ನಿಮ್ ಪ್ರಾಬ್ಲಮ್ ಸ್ವಾಮಿ, ನಂದಲ್ಲ ಅದು. ನಾನು ಈ ಜನಾಗ್ರಹ ಸಭೆಯಲ್ಲಿ ಇವತ್ತು ನಾನು ಇನ್ನು ಯಾವ ಸಭೆಗೂ ನಾನು ಬರೋದಿಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ, ಯಾವ ಸಭೆಗೆ ನಾನು ಬರೋದಿಲ್ಲ. ಪಾರ್ಕ್ ಬೇಕು, ಥೀಮ್ ಪಾರ್ಕ್ ಬೇಕು, ಪ್ರವಾಸೋದ್ಯಮ ಬೇಕು ಅಂತಂದ್ರೆ ಕಾರ್ಕಳದ ಜನ ತೀರ್ಮಾನ ಮಾಡಿ, ಬೈಲೂರಿನ ಜನ ನೀವು ತೀರ್ಮಾನ ಮಾಡಿ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನ ಹಂಗಂತೇಳಿ ಎದುರು ಓಡೋಗ್ತಾ ಇಲ್ಲ. ಅವತ್ತು ಭಾರಿ ಜನ ಹೇಳ್ತಾ ಇದ್ರು, ಸರ್ ಇಡೀ ಜಿಲ್ಲೆಯ ಜನ ಬಂದು ಪ್ರತಿಭಟನೆ, ಇಡೀ ಜಿಲ್ಲೆಯ ಜನ ಬಂದು ಅಲ್ಲಿ ಇದ್ದಿದ್ರೆ, ಅವ್ರು ಬಂದ್ರು, ಯಾರೋ ಮಂಗಳೂರಿನ ನಾಯಕರು ಬಂದ್ರು, ಕಾಪುವಿನ ನಾಯಕರು ಬಂದ್ರು, ಬಹಳ ದೊಡ್ಡ ಪ್ರತಿಭಟನೆ ಅಂತ ಹೇಳ್ತಾ ಇದ್ರು. ನೀವು ಬರೀ ಕಾಪುವಿನಿಂದ ಮಂಗಳೂರಿನಿಂದ ಮಾತ್ರ ಕರೆಸ್ತಾನೆ. ಸುನಿಲ್ ಕುಮಾರ್ ಮನ್ಸು ಮಾಡಿದ್ರೆ ನಾಳೆ ಬೆಳಿಗ್ಗೆ 66 ಜನ ಶಾಸಕರು ಇಲ್ಲಿ ಇರ್ತಾರೆ, ಗೊತ್ತಿರ್ಲಿ. ನಮಗೆ ಪ್ರತಿಭಟನೆ ಮಾಡಕ್ ಗೊತ್ತಿಲ್ವಾ? ನನಗೆ ಹೋರಾಟ ಕಲಿಸ್ತೀರಾ ನೀವು? ನಾನು ಯಾವತ್ತೂ ಕಾರ್ಕಳದ ಜನ 4 ಸಾರಿ ನನ್ನನ್ನು ಗೆಲ್ಲಿಸಿದಾಗ ಕಾರ್ಕಳದ ಜನ ತಲೆ ತಗ್ಗಿಸುವಂತ ಚಟುವಟಿಕೆಯನ್ನು ಯಾವತ್ತೂ ಮಾಡಲಿಲ್ಲ. ಕಾರ್ಕಳದ ಜನ ಅಯ್ಯೋ ಇಂಥವನಿಗೆ ಓಟ್ ಕೊಟ್ಟವಲ್ಲ ಅಂತ ಯಾವತ್ತೂ ಹೇಳಿಲ್ಲ ನನ್ನ ಬಗ್ಗೆ. ಅತ್ಯಂತ ಗೌರವದಿಂದ ನನಗೆ ಕೊಟ್ಟಂತ ಒಂದೊಂದು ಮತಕ್ಕೆ ಋಣವನ್ನ ತೀರಿಸಿದ್ದಾನೆ, ಅಭಿವೃದ್ಧಿ ಮಾಡಿದ್ದಾನೆ, ರಾತ್ರಿ ಆಗಲಿ ಕೆಲಸ ಮಾಡಿದ್ದಾನೆ. ಈ ರೀತಿ ಅಪಪ್ರಚಾರಗಳನ್ನ ಯಾವತ್ತೂ ಮಾಡಲಿಲ್ಲ, ನಾನು ಮಾಡೋದು ಇಲ್ಲ ನಾನು. ಆದ್ರೆ ಈ ಯೋಜನೆ ಸುನಿಲ್ ಕುಮಾರ್ದಲ್ಲ ಇದು. ಈ ಯೋಜನೆ ಇಡೀ ತಾಲೂಕಿನ ಜನರದ್ದು, ಇಡೀ ಜಿಲ್ಲೆಯ ಜನ ಇದನ್ನ ಸ್ವಾಗತಿಸಬೇಕು. ಮಾಡಿ, ತನಿಖೆ ಮಾಡಿ, ಏನ್ ಬೇಕಾದ್ರೂ ಮಾಡಿ, ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಅದರಲ್ಲಿ. ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ. ಜಿಲ್ಲಾಧಿಕಾರಿಗಳು ಕೋರ್ಟ್ ಆದೇಶದ ಪ್ರಕಾರ ಇಂಜಿನಿಯರ್ ಮತ್ತು ಶಿಲ್ಪಿ ಹೋಗಿ ಅದನ್ನ ನಾವು ಕಾಮಗಾರಿಯನ್ನು ಮುಂದುವರಿಸ್ತೀನಿ ಅಂತಂದಾಗ 2 ದಿನ ಮಾಡಬೇಡಿ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು, 2 ದಿನ ಯಾಕೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಅಂತ. ಮಾರನೇ ದಿನ ನೋಡ್ತೀನಿ ಸಿಐಡಿ ತನಿಖೆಗೆ ಆದೇಶ. ನಾನೇ ಗಾಬರಿ ಆಗ್ಬಿಟ್ಟೆ. ಸಿಐಡಿ ಅವತ್ತಾಗಿದೆ ಅಂತ ಅನ್ಕೊಂಡಿದ್ದೆ ನಾನು. ಸಿಐಡಿ ತನಿಖೆಗೆ ಆದೇಶ. ಈಗ ಅವ್ರ ಹುನ್ನಾರ ಏನು ಅಂತ ಕೇಳಿದ್ರೆ, ಸರಿಯಾಗಿ ಕೇಳ್ಕೊಳ್ಳಿ, ಅವ್ರ ಹುನ್ನಾರ ಏನು ಅಂತ ಕೇಳಿದ್ರೆ, ಸಿಐಡಿ ಅಧಿಕಾರಿಗಳು ಇವತ್ತು ಅವ್ರು ಬಂದಿದ್ದಾರೆ ಉಡುಪಿಗೆ. ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಕೊಡ್ತಾರೆ. ಏನಂತ? ನಮಗೆ ತನಿಖೆಗೆ ಆದೇಶ ಮಾಡಿದ್ದಾರೆ, ನಾವು ತನಿಖೆಗೆ ಮಾಡಿದೀವಿ, ಆ ಪಾರ್ಕ್ ಅನ್ನ ಒಂದು 2 ತಿಂಗಳು ನಮಗೆ ಕೊಡಿ ಅಂತ ಅವ್ರು ಕೇಳ್ತಾರೆ. ಜಿಲ್ಲಾಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ಪತ್ರ ಬರೀತಾರೆ. ಇದೆಲ್ಲ ಡ್ರಾಮಾ ನಡೆದಾಗಿದೆ ಮೊದಲೇ. ಅವರು ನ್ಯಾಯಾಲಯಕ್ಕೆ ಒಂದು ಪತ್ರ ಬರೀತಾರೆ, ಸಿಐಡಿ ತನಿಖೆ ಆಗಿದೆ, ಅವ್ರಿಗೆ 2 ತಿಂಗಳು ಕೋರ್ಟ್ಗೆ ಬೇಕು ಕೇಳಿದ್ದಾರೆ, ಹಾಗಾಗಿ ಕೋರ್ಟ್ ಮತ್ತೊಂದು ಆದೇಶ ಕೊಡಬೇಕು ಅಂತ ಅವ್ರು ಕೇಳ್ತಾರೆ. ಇನ್ ಕೋರ್ಟ್ ಇನ್ನೊಂದು 6 ತಿಂಗಳು ಬಿಟ್ಟು ಆದೇಶ ಕೊಡುತ್ತೆ. ಅಂದ್ರೆ ಈ ವರ್ಷ ಮುಗಿಸೋಣ ಅಂತ, ಇದು ಕಾಮಗಾರಿಯನ್ನು ಮುಂದುವರಿಸಬಾರದು ಅಂತ. ಅಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತರವನ್ನು ನಡೀತಾ ಇದೆ. ಶನಿವಾರ ದಿವಸ ಹೈಕೋರ್ಟ್ ಮೆಟ್ಟಲನ್ನು ಹತ್ತಿದ್ದಾರೆ ಇವರೆಲ್ಲರೂ ಹೋಗಿ. ಇದಕ್ಕೆ ಸ್ಟೇ ಕೊಡಬೇಕು ಅಂತ ಮೆಟ್ಟಲು ಹತ್ತಿದ್ದಾರೆ. ಅಡ್ವೊಕೇಟ್ಗಳನ್ನ ಭೇಟಿ ಮಾಡಿದ್ದಾರೆ, ನಂಗೆ ಗೊತ್ತಿದೆ. ಇದಕ್ಕೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಬಿಡಬಾರದು ಅಂತೇಳಿ ಒಂದು ಸ್ಟೇ ತರಲಿಕ್ಕೆ ಹೊರಟಿದ್ದಾರೆ. ಹೇಗಾದ್ರೂ ಮಾಡಿ ಈ ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನುವಂತ ಹುನ್ನಾರ ನಡೀತಾ ಇದೆ. ನಾನು ನಿಮ್ಮೆಲ್ಲರ ಬಳಿ ಕೈ ಮುಗಿದು ಕೇಳ್ಕೊಳ್ತೇನೆ, ಒಂದ್ಸರಿ ಗಟ್ಟಿಯಾಗಿ ಹೇಳಿ, ಈ ಯೋಜನೆ ಬೇಕೋ ಬೇಡವೋ? ಈ ಯೋಜನೆ ಬೇಕೋ ಬೇಡವೋ? ಹಾಗಾದ್ರೆ ನಾವು ಸುಮ್ಮನೆ ಕೂತ್ರೆ ಆಗೋದಿಲ್ಲ ಬಂಧುಗಳೇ.
ಇಂಥ ಷಡ್ಯಂತ್ರವನ್ನ ಯಾರು ಮಾಡ್ತಾ ಇದ್ದಾರೆ? ಇವತ್ತು ಮಣ್ಣು ಹಾಕಿರುವಂತವ್ರನ್ನ ಯೋಚನೆ ಮಾಡಬೇಕು, ಅವರ ಮಾನಸಿಕತೆ ವಿಕೃತ ಮನಸ್ಸುಗಳೇನು ಅಂತ. ಒಂದು ಟೂರಿಸಂ ಎಷ್ಟು ನಾಶ ಆಯ್ತು ಅನ್ನೋದನ್ನ ಆಲೋಚನೆ ಮಾಡಬೇಕು. ಜನಾಗ್ರಹ ಸಭೆಯಲ್ಲಿ ನಾನು ಮತ್ತೆ ಆಗ್ರಹ ಮಾಡ್ತೇನೆ, ಬಿಡುಗಡೆಗೊಂಡಂತ ಹಣವನ್ನು ಬಿಡುಗಡೆ ಮಾಡಿ, ಮಂಜೂರಾತಿಗೊಂಡಂತ ಹಣವನ್ನು ಬಿಡುಗಡೆ ಮಾಡಿ, ತನಿಖೆ ಮುಂದುವರಿಸಿ, ತನಿಖೆಯನ್ನು ಮಾಡಿ, ಆದಷ್ಟು ಬೇಗ ತನಿಖೆ ಮುಂದುವರಿಸಿ. ತನಿಖೆಯನ್ನ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ದಿಕ್ಕು ತಪ್ಪಿಸಬೇಡಿ. ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಿ, ಬೇಗ ಆದಷ್ಟು ಬೇಗ ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಬೇಕು. ಮತ್ತೊಮ್ಮೆ ಅಲ್ಲಿ ದೀಪಾಲಂಕಾರ ಆಗಬೇಕು, ಮತ್ತೊಮ್ಮೆ ಇಡೀ ಕಾರ್ಕಳದ ಜನ ವೈಭವದಿಂದ ಅಲ್ಲಿ ಬರುವಂತಾಗಬೇಕು. 1 ವರ್ಷ ಅದನ್ನ ಬಿಟ್ಟಿದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮ ಆಗ್ತಾ ಇತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿ ಬಂಧುಗಳೇ ನೀವೆಲ್ಲರೂ ಕೂಡ. ಇಂಥ ವಿಕೃತ ಮನಸ್ಸುಗಳು ಕಾರ್ಕಳದಲ್ಲಿ ಇನ್ನೂ ಜೀವಂತವಾಗಿರುತ್ತೆ. ಇಂಥ ಅಭಿವೃದ್ಧಿ ವಿರೋಧಿಗಳು ಇನ್ನೂ ಕಾರ್ಕಳದಲ್ಲಿ ಇರ್ತಾರೆ. ಎಲ್ಲ ಚಟುವಟಿಕೆಗಳಿಗೆ ಅವಹೇಳನವನ್ನು ಮಾಡ್ತಾನೆ ಬಂದ್ರು ಇವರೆಲ್ಲರೂ ಕೂಡ. ಇದೇನು ಹೊಸದೇನಲ್ಲ, ಎಲ್ಲ ಚಟುವಟಿಕೆಯನ್ನು ಅವಹೇಳನ ಮಾಡಿದ್ರು. ಕಾರ್ಲ ಕಜೆ ಆದಾಗ ಅವಹೇಳನ, ಬಿಳಿ ಬೆಂಡೆ ಆದಾಗ ಅವಹೇಳನ, ಎಣ್ಣೆ ಒಳಗೆ ಅವಹೇಳನ, ಮಾರಿಗುಡಿಗೆ ಅವಹೇಳನ, ಎಲ್ಲದಕ್ಕೂ ಅವಹೇಳನ ಮಾಡ್ಕೊಂಡೇ ಬಂದಿದ್ದಾರೆ, ಅದನ್ನು ಮುಂದುವರಿಸ್ತಾರೆ. ದಯಮಾಡಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋಣ. ಈ ಚಟುವಟಿಕೆಯನ್ನ ಆದಷ್ಟು ಬೇಗ ಇದು ಸಾರ್ವಜನಿಕಕ್ಕೆ ಮುಕ್ತವಾಗಲಿ, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸಹಕಾರ ಇರಲಿ ಎನ್ನುವಂತ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ರೂವಾರಿಗಳಾಗಿ ಮನಸ್ಸಿಗಾದ ನೋವನ್ನ ಈ ವೇದಿಕೆ ಮುಖಾಂತರ ಹಂಚಿಕೊಂಡಂತ ಸುನಿಲ್ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತೇನೆ. ಬಂಧುಗಳನ್ನು ಎಲ್ಲರ ಪರವಾಗಿ ಮತ್ತೊಮ್ಮೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಆಗ್ರಹ ಮಾಡ್ತೇನೆ. ನಮ್ಮೂರಿಗೆ ಬಂದಂತ, ನಮ್ಮ ತಾಲೂಕಿಗೆ ಬಂದಂತ ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿ, ಏನು ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆ ಆದೇಶವನ್ನ ಪಾಲಿಸಿ 4 ತಿಂಗಳೊಳಗೆ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಸಾರ್ವಜನಿಕ ಮುಕ್ತಗೊಳಿಸಿಕೊಡಿ ಅಂತ ನಾನು ಸರ್ಕಾರ ಮತ್ತು ಜಿಲ್ಲಾಡಳಿತದಲ್ಲಿ ಆಗ್ರಹ ಮಾಡ್ತಾ, ಈ ವೇದಿಕೆಯ ಮುಖಾಂತರ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರು ಬಂದು ಈ ಒಂದು ಜನಾಗ್ರಹ ಸಭೆಯಲ್ಲಿ ಮಾತನಾಡಿ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಎಚ್ಚರಿಸಿ ಕಾರ್ಯಕ್ರಮ ಅನುಷ್ಠಾನ ಆಗುವ ಹಾಗೆ, ಸಾರ್ವಜನಿಕರಿಗೆ ಅದು ಒಳ್ಳೆ ರೀತಿಯಿಂದ ಸಿಗುವ ಹಾಗೆ ಒತ್ತಡವನ್ನ ಹೇರಿದಂತೆಲ್ಲ ಮಾನ್ಯ ಶಾಸಕರನ್ನ ಸೇರಿಕೊಂಡು ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಕೆ ಮಾಡ್ತಾ, ಕೇವಲ ನಮ್ಮೂರಿನ ಮಾತ್ರ ಅಲ್ಲ, ಕಾರ್ಕಳ ತಾಲೂಕಿನ ಮೂಲೆ ಮೂಲೆಗಳಿಂದ ಈ ಒಂದು ಕಾರ್ಯಕ್ರಮದ ಮೇಲಿನ ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮ ಆಗಬೇಕು ಎನ್ನುವಂತ ಅಪೇಕ್ಷೆಯಿಂದ ಬಂದಂತ ಎಲ್ಲ ಬಂಧುಗಳಿಗೆ ಮನದಾಳದ ವಂದನೆಗಳನ್ನ, ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಎಲ್ರಿಗೂ ವಂದಿಸಿ ಕಾರ್ಯಕ್ರಮವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಬೋಲೋ ಭಾರತ್ ಮಾತಾ ಕಿ.